ಜೈ ಹಿಂದ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮ್ಯಾಥ್ಸ್ ಬ್ರೋ. ಟುಡೇಸ್ ಕ್ಲಾಸ್ ಏನ್ ನೋಡೋಣ, ಟಾಪ್ 200 SSC GD ಮ್ಯಾಥ್ಸ್ ಕ್ವಶನ್ಸ್ ಮತ್ತು ಅದು ಒನ್ ಲೈನ್ ದಲ್ಲಿ ಶಾರ್ಟ್ ಟ್ರಿಕ್ ದಲ್ಲಿ ಹೇಳ್ತೀನಿ. ಓಕೆ, ಲೆಟ್ ಸ್ಟಾರ್ಟ್ ವಿದೌಟ್ ವೇಸ್ಟಿಂಗ್ ಮೋರ್ ಟೈಮ್. ನಿಮ್ದು SSC GD ಗೆ 100% ಹೆಲ್ಪ್ ಆಗುತ್ತೆ ಮತ್ತು ಎಲ್ಲಾ ಕ್ವಶನ್ ಶಾರ್ಟ್ ಟ್ರಿಕ್ ದಲ್ಲಿ ಯಾವ ರೀತಿ ಸಾಲ್ವ್ ಮಾಡಬೇಕು, ಯಾವ ರೀತಿ ಹೈಯೆಸ್ಟ್ ನೀವು ಅಟೆಂಪ್ಟ್ ಮಾಡಬೇಕು, ಈ ಸೀರೀಸ್ ನಲ್ಲಿ 200 ಸೀರೀಸ್ ಅಲ್ಲಿ ನೋಡೋಣ. ನೀವು ಏನ್ ಮಾಡಬೇಕು, ಕಂಪ್ಲೀಟ್ಲಿ ಇದು 200 ಕ್ವಶನ್ಸ್ ಮಟ್ಟ ಕಂಪ್ಲೀಟ್ಲಿ ಎಲ್ಲಾ ಕ್ಲಾಸಸ್ ನೋಡ್ರಿ. ಎಕ್ಸಾಮ್ಗಿಂತ ಮೊದಲು ನಾನು ಎಲ್ಲಾ 200 ಕ್ವಶನ್ಸ್ ಕಂಪಲ್ಸರಿ ಅಪ್ಡೇಟ್ ಮಾಡ್ತೀನಿ. ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ ಅಂದ್ರೆ 300 ಮಾಡೋಣ, ಬಟ್ ಅಲ್ಲಿ ಮಟ್ಟ ಅಂದ್ರೆ 200 ಫಿಕ್ಸ್ ಆಗಿ ನಾನು ಈ ಯೂಟ್ಯೂಬ್ ಚಾನಲ್ ಮ್ಯಾಥ್ಸ್ ರೂಪದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೋಡಿ, ಮೊದಲ ಕ್ವಶನ್, ಫಸ್ಟ್ ಕ್ವಶನ್ ಮೈ ಡಿಯರ್ ಫ್ರೆಂಡ್ಸ್ ಏನಿದೆ, ಈ ಆಪ್ಷನ್ ದಲ್ಲಿ ಯಾವ ಸಂಖ್ಯೆ 4ರಿಂದ ಭಾಗ ಆಗುತ್ತದೆ? ಯಾವ ಸಂಖ್ಯೆ 4ರಿಂದ ಭಾಗ ಆಗುತ್ತೆ ಮೈ ಡಿಯರ್ ಫ್ರೆಂಡ್ಸ್? 4ರಿಂದ ಸಂಖ್ಯೆ ಯಾವ ಸಂಖ್ಯೆ ಭಾಗ ಆಗುತ್ತೆ ಏನ್ ನೋಡ್ಬೇಕು? ಲಾಸ್ಟ್ 2 ಡಿಜಿಟ್ಸ್ ನೋಡ್ಬೇಕು. ಲಾಸ್ಟ್ 2 ಡಿಜಿಟ್ಸ್ ಅಷ್ಟು ನೋಡ್ಬೇಕು. ಲಾಸ್ಟ್ ಕೊನೆಯ 2 ಅಂಕ ಅಷ್ಟು ನೋಡ್ರಿ. 2 ಅಂಕ 42. ಇದು 4 ಮಗ್ಗಿಯಲ್ಲಿ ಬರಂಗಿಲ್ಲ, ತಪ್ಪಿದೆ. 70 4 ಮಗ್ಗಿಯಲ್ಲಿ ಬರಂಗಿಲ್ಲ, ರಾಂಗ್. 34 ಈ 4 ಮಗ್ಗಿಯಲ್ಲಿ 4ರಿಂದ ಕಟ್ತಾ ಆಗೋದಿಲ್ಲ, ಇದು ತಪ್ಪಿದೆ. ಇದು 4ರಿಂದ ಡಿವೈಡ್ ಆಗುತ್ತದೆ. 48 ಅಂದ್ರೆ 4ರಿಂದ ಡಿವೈಡ್ ಆಗುತ್ತೆ. 4 ಒಂದೇ 4 ಎರಡೇ ಇದು ಆಗುತ್ತೆ. ಅಂದ್ರೆ ಎಲ್ಲಾ ಆಪ್ಷನ್ ಅಂದ 4ರಿಂದ ಡಿವೈಡ್ ಆಗುತ್ತೆ. ಫಸ್ಟ್ ಆನ್ಸರ್ ಏನಿದೆ ಡಿ. ಎಕ್ಸ್ಟ್ರಾ ಕ್ವಶನ್ ಅದು ಹೇಳ್ತೀನಿ ನಾನು ನಿಮ್ಗೂ. 8 ಇಲ್ಲಿ ಕೇಳಾರ ಸರ್ ಯಾವ ಸಂಖ್ಯೆ 8ರಿಂದ ಭಾಗ ಆಗುತ್ತೆ ಅಂದ್ರೆ ಕೊನೆಯ ಲಾಸ್ಟ್ 3 ಡಿಜಿಟ್ ನೋಡ್ರಿ. ಲಾಸ್ಟ್ 3 ಡಿಜಿಟ್ಸ್ ನೀವು ನೋಡ್ಬೇಕು, ಕೊನೆಯ 3 ಸಂಖ್ಯೆ ನೋಡ್ಬೇಕು, 3 ಅಂಕ. ಆ 3 ಅಂಕ ಡಿವೈಡ್ ಆಗಿದೆ ಅಂದ್ರೆ ಆ ಆಪ್ಷನ್ ಟಿಕ್ ಮಾಡಬೇಕು. ಓಕೆ, ಇನ್ನೊಂದು ಹೇಳ್ತೀನಿ ನಿಮ್ಗೂ. ಲಾಸ್ಟ್ 2 ಡಿಜಿಟ್ಸ್ 4ರಿಂದ ಡಿವೈಡ್ ಆಗ್ಬೇಕು, ಕಟ್ತಾ ಆಗ್ಬೇಕು, ಆರ್ ಲಾಸ್ಟಕ್ಕೆ 2 ಜೀರೋಸ್ ಇರಬೇಕು. ಇಲ್ಲ ಯಾವುದೇ ಆಪ್ಷನ್ ಅಲ್ಲಿ ಇಲ್ಲ, ಅದಕ್ಕಾಗಿ ಇದು ನೀವು ಚೆಕ್ ಮಾಡಿದ್ರಿ. 8 ರೂಲ್ ಏನಿದೆ, ಲಾಸ್ಟ್ ಕೊನೆಯ 3 ಅಂಕಿ ಡಿವೈಡ್ ಆಗ್ಬೇಕು, ಆರ್ ಲಾಸ್ಟಕ್ಕೆ 3 ಜೀರೋಸ್ ಬೇಕು. ಬೈ ಹಾರ್ಟ್ ಮಾಡ್ರಿ. ಮುಂದಿನ ಕ್ವೆಶನ್, 2ನೇ ಕ್ವೆಶನ್ ನೋಡ್ರಿ. ಈ ರೀತಿ ಡೇಟಾ ಇಂಟರ್ಪ್ರಿಟೇಷನ್ ಕ್ವೆಶನ್. ಈಗ ಎಡಿಕ್ವೆಟಿ ಕ್ವೆಶನ್ ಅಲ್ಲಿ SSC GD ಏನ್ ಹೇಳಕ್ ಬರಂಗಿಲ್ಲ, ಅದಕ್ಕಾಗಿ ಡೇಟಾ ಇಂಟರ್ಪ್ರಿಟೇಷನ್ ನೀವು ಮಾಡಿ ಹೋಗಬೇಕು. ಇದು 2019 ಮತ್ತು 2021 ಆ ಪೇಪರ್ ದಲ್ಲಿ ಬಹಳ ಮತ್ತು 2015 ದೇರ್ ಯು ಕ್ಯಾನ್ ಸಿ SSC GD ದೇ ಆಸ್ ದಿಸ್ ಕ್ವೆಶನ್. ಕ್ವಶನ್ ಸರಿಯಾಗಿ ಪಾಸ್ ಮಾಡ್ರಿ, ಸರಿಯಾಗಿ ಅರ್ಥ ಮಾಡ್ರಿ, ಆಮೇಲೆ ನಂದ ಇಲ್ಲಿ ಸೊಲ್ಯೂಷನ್ ನೋಡ್ರಿ ಕಂಪಲ್ಸರಿ. ನೋಡ್ರಿ, ಐ ಹೋಪ್ ಯು ಹ್ಯಾವ್ ರೆಡ್ ದ ಕ್ವಶನ್. ವಿಡಿಯೋ ಸ್ವಲ್ಪ ಶಾರ್ಟ್ ಇಡೋನು, ಸೊ ಡೈರೆಕ್ಟ್ಲಿ ಪಾಯಿಂಟ್ ಮೇಲೆ ಬರೋಣ. ಏನಿದೆ ಕ್ವಶನ್ ಮೈ ಡಿಯರ್ ಫ್ರೆಂಡ್ಸ್? ಇದು ಸ್ವೀಟ್ಸ್ S1 S2 S3 S7 ಸ್ವೀಟ್ಸ್. ಓಕೆ, ಇದು ಜಿಲೇಬಿ ಇರಬಹುದು, ಇದು ಲಾಡು ಇರಬಹುದು, ಬೇರೆ ಬೇರೆ ಸ್ವೀಟ್ಸ್. ಓಕೆ, ನಿಮ್ಗೂ ಏನು ಯಾವ ಸ್ವೀಟ್ಸ್ ನಿಮ್ದು ಫೇವ್ರೇಟ್ ಇದೆ ಹೇಳಿ? ಲಾಡು ಇದೆ. ಓಕೆ, ಇವರು ಅಸ್ಯೂಮ್ ಮಾಡ್ರಿ ಇದು ಒಂದು ಲಾಡು ಇದೆ. ಓಕೆ, ಏನಿದೆ ಕ್ವಶನ್ ನೋಡ್ರಿ. ಸ್ವೀಟ್ S4 ಅಲ್ಲಿ ಇದು ಟೋಟಲ್ ವೇಟ್ ಎಷ್ಟು? 150 kg. ಸ್ವೀಟ್ S4 ಟೋಟಲ್ ವೇಟ್ ಮೈ ಡಿಯರ್ ಫ್ರೆಂಡ್ಸ್ ಎಷ್ಟು? 150 kg ಇದೆ. ಓಕೆ ಸರ್, ಬಟ್ ಕ್ವಶನ್ ಅದೇ ಇಲ್ಲ. ಆ ಸ್ವೀಟ್ S4 ನಲ್ಲಿ ಬಳಸುವ ಸಕ್ಕರೆಯ ಪ್ರಮಾಣ ಎಷ್ಟಿದೆ? ಶುಗರ್ ಪರ್ಸೆಂಟೇಜ್ ಎಷ್ಟು? ಶುಗರ್ ಕ್ವಾಂಟಿಟಿ ಎಷ್ಟಿದೆ? ಈ ಸ್ವೀಟ್ ದಲ್ಲಿ ಶುಗರ್ ಎಷ್ಟು? ಸ್ವೀಟ್ S4 ನೋಡ್ರಿ, ಇಲ್ಲಿಂದ ಇಲ್ಲಿ ನಿಮ್ಗೂ ಕಾಣುದಿಲ್ಲ ಅಂದ್ರೆ ಐ ರೈಟ್ ಇಟ್ ಹಿಯರ್ ಮೈ ಡಿಯರ್ ಫ್ರೆಂಡ್ಸ್. ಈ S4 ದಲ್ಲಿ ನೀವು ನೋಡ್ರಿ, ಇಲ್ಲಿ ಎಷ್ಟಿದೆ? 18%. ಅಂದ್ರೆ ಅದರಲ್ಲಿ 18% ಏನಿದೆ? ಶುಗರ್. 150 kg ಈ 150 18% ಅಷ್ಟು ಫೈಂಡ್ ಮಾಡ್ರಿ. 18% ಎಷ್ಟಾಗುತ್ತೆ? ಅದೇ ನಮ್ದು ಆನ್ಸರ್. 52 53. ಆಮೇಲೆ 2ರಿಂದ ಡಿವೈಡ್ ಮಾಡ್ರಿ. 2 9 ಇಷ್ಟು, 9 3 9 3 27. 27 kg ಶುಗರ್ ಇದೆ ಯಾವುದಲ್ಲಿ? ಸೊ ಆ ಸ್ವೀಟ್ ನಂಬರ್ S4 ದಲ್ಲಿ. ಮ್ಯಾಕ್ಸಿಮಮ್ ಶುಗರ್ ಎಲ್ಲಿದೆ? ಮ್ಯಾಕ್ಸಿಮಮ್ ಶುಗರ್ ಸ್ವೀಟ್ S2 ದಲ್ಲಿ 32% ಅಷ್ಟು ಶುಗರ್ ಇದೆ. ಸೊ ನೀವು ನೋಡ್ಬೇಕು, ಕೆಜಿ ಕೊಟ್ಟಾರ ಮತ್ತು ಪರ್ಸೆಂಟೇಜ್ ಫೈಂಡ್ ಮಾಡ್ರಿ. ಸ್ವೀಟ್ S6 ದಲ್ಲಿ ಕೇಳಾರ ಅಂದ್ರೆ ಏನ್ ಮಾಡ್ಬೇಕು? ಸ್ವೀಟ್ S6 ಎಷ್ಟಿದೆ ಮೈ ಡಿಯರ್ ಫ್ರೆಂಡ್ಸ್? 25%. 25%. 25% ತೆಗೀರಿ. ಎಷ್ಟು ಕೆಜಿ ಕೊಟ್ಟಾರ ಆ ಸಂಖ್ಯೆಯ 25% ತೆಗೀರಿ. ಇದು ನಮ್ದು ಡೇಟಾ ಇಂಟರ್ಪ್ರಿಟೇಷನ್ ಕ್ವೆಶನ್ ಇದೆ. ನೋಡ್ರಿ ಮುಂದಿನ ಕ್ವೆಶನ್. ಈ ಆಪ್ಷನ್ ದಲ್ಲಿ ಯಾವ ಸಂಖ್ಯೆ ಸಹ ಅವಿಭಾಜ್ಯ? ವಿಚ್ ಆಫ್ ದ ಆಪ್ಷನ್ ಈಸ್ ಕೋ ಪ್ರೈಮ್ ನಂಬರ್ಸ್? ಸರ್, ಕೋ ಪ್ರೈಮ್ ನಂಬರ್ಸ್ ಅಂದ್ರೆ ಏನ್ರಿ? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 1 ಇರಬೇಕು. ಅದರಲ್ಲಿ ಕಾಮನ್ ಯಾವುದೇ ಸಂಖ್ಯೆ ಬೇಡ. ಅಂದ್ರೆ 36 ಮತ್ತು 15 3 ಸಂಖ್ಯೆಯಲ್ಲಿ ಬರುತ್ತೆ, ಇದು ಕೋ ಪ್ರೈಮ್ ಇಲ್ಲ. 9 ಮತ್ತು 63 ಇದು ಯಾವ 9 ಬಗ್ಗೆ 9ರಿಂದ ಹೋಗುತ್ತೆ, ಇದು ನಮ್ದ ಆನ್ಸರ್ ಇಲ್ಲ.
21 42 21 ಮಗ್ಗಿಯಲ್ಲಿ ಬರುತ್ತೆ ಸರ್. ಇದು ಇಲ್ಲ. 11 ಮತ್ತು 21 ಏನು ಕಾಮನ್ ಇಲ್ಲ. ದಟ್ ಈಸ್ ಕೋ ಪ್ರೈಮ್ ನಂಬರ್. ಆಪ್ಷನ್ ನಂಬರ್ ಡಿ. ಆಪ್ಷನ್ ನಂಬರ್ ಡಿ, ಕೋ ಪ್ರೈಮ್ ನಂಬರ್ಸ್. ಸರ್ ಮತ್ತೆ ಬೇರೆ ಎಕ್ಸಾಂಪಲ್ಸ್ ಹೇಳ್ರಿ. ಕೋ ಪ್ರೈಮ್ ನಂಬರ್ ಅಂದ್ರೆ ಯಾವ ಯಾವ್ರಿ ನೋಡ್ರಿ ಸರ್. 1 2 ಇಲ್ಲಿ 5 ಇದು ಕೋ ಪ್ರೈಮ್, ಯಾವುದೇ ಕಾಮನ್ ಇಲ್ಲ. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 1 ಇದೆ. ಎಕ್ಸ್ಟ್ರಾ ಎಕ್ಸಾಂಪಲ್ಸ್. ಓಕೆ, ಎಕ್ಸಾಂಪಲ್ಸ್. ಆಮೇಲೆ ನೋಡ್ರಿ 7 8 ಕೋ ಪ್ರೈಮ್ ನಂಬರ್. 10 ಆಮೇಲೆ 17 ಕೋ ಪ್ರೈಮ್ ನಂಬರ್, ಏನು ಕಾಮನ್ ಇಲ್ಲ. 20 23 ಯಾವುದೇ ಕಾಮನ್ ಇಲ್ಲ. 50 ಆಮೇಲೆ 91 ಏನು ಕಾಮನ್ ಇಲ್ಲ. ಎಲ್ಲ ಕಾಮನ್, ಎಲ್ಲ ನಂಬರ್ಸ್ ಕೋ ಪ್ರೈಮ್ ನಂಬರ್ಸ್. ಮೂವಿಂಗ್ ಅಹೆಡ್, ನೆಕ್ಸ್ಟ್ ಕ್ವೆಶ್ಚನ್. 4ನೇ ಪ್ರಶ್ನೆ LCM ಏನಿದೆ, ಇದು SSC GD 23 May 2019 ಕ್ವೆಶ್ಚನ್ ಏನಿದೆ ನೋಡಿ. ಈ ಸಂಖ್ಯೆಯ LCM ಏನಿದೆ ಮೈ ಡಿಯರ್ ಫ್ರೆಂಡ್ಸ್? LCM ನೀವು ಫೈಂಡ್ ಮಾಡಬೇಕು ಅಂದ್ರೆ ಎಲ್ಲಾ ಬೇಸ್ ಸಂಖ್ಯೆ ಬರೀರಿ. ABC 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 ಇದೆ, ABC ಬರೀರಿ. ABC ಮತ್ತು ಯಾವಾಗೂ ನೀವು LCM ಫೈಂಡ್ ಮಾಡಾಕ್ತಿರಿ, ನೇಮ್ ಇದೆ ಲೋವೆಸ್ಟ್ ಬಟ್ ಪವರ್ ಹೈಯೆಸ್ಟ್ ಕೊಡ್ರಿ. ಹೈಯೆಸ್ಟ್ ಪವರ್. ಈಗ ನಿಮ್ದು ಕ್ವಶನ್ ಸರ್, ಪವರ್ ಅಂದ್ರೆ ಏನ್ರಿ? ಈ ಮೇಲಿಂದ ಸಂಖ್ಯೆ ಎ ಮೇಲೆ ಹೈಯೆಸ್ಟ್ ಏನಿದೆ 3, ಇಲ್ಲಿ ಹಾಕ್ರಿ 3. ಬಿ ಮೇಲೆ ಹೈಯೆಸ್ಟ್ ಏನಿದೆ 3, ಇಲ್ಲಿ 3 ಹಾಕ್ರಿ. ಸಿ ಮೇಲೆ ಹೈಯೆಸ್ಟ್ 2 ಇಲ್ಲ, 2 ಇದೆ, 2 ಐತ್ರಿ. ಇಲ್ಲಿ 2, ಇಲ್ಲಿ 1, ಇಲ್ಲಿ 2. ಆಪ್ಷನ್ ನಂಬರ್ 1 ಆನ್ಸರ್. ನಿಮ್ದು ಕ್ವಶನ್ ಸರ್ HCF ಕೇಳಾರ ಅಂದ್ರೆ ಏನ್ರಿ? ಹೈಯೆಸ್ಟ್ ಫ್ಯಾಕ್ಟರ್ ಕೇಳಾರ ಅಂದ್ರೆ ಕಾಮನ್ ಟರ್ಮ್ಸ್ ಬರೀರಿ. ಕಾಮನ್ ABC 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 ಎಲ್ಲಾ ಕಾಮನ್ ಇದೆ. A B ಮತ್ತು C. ಈಗ ವರ್ಡ್ ಇದೆ ಹೈಯೆಸ್ಟ್. ಹೈಯೆಸ್ಟ್ ಹಾಕಬೇಡ, ಲೋವೆಸ್ಟ್ ಪವರ್ ಹಾಕ್ರಿ. ಏನ್ರಿ ಸರ್? ಲೋವೆಸ್ಟ್ ಪವರ್ ಹಾಕ್ಬೇಕು. ಲೋವೆಸ್ಟ್ ಪವರ್. ಪವರ್ ಅಂದ್ರೆ ಮೇಲಿಂದ ಸಂಖ್ಯೆ. ಮೇಲಿಂದ ಏದ ಮೇಲೆ ಏನಿದೆ, ಎ ಮೇಲೆ ಲೋವೆಸ್ಟ್. ಏನಿಲ್ಲ ಅಂದ್ರೆ 1, ಇಲ್ಲಿ ಹಾಕ್ರಿ 1. ಬೇಕಾದ ಹಂಗಿಡ್ರಿ, ಅವಶ್ಯಕತೆ ಇಲ್ಲ. ಏನು ಇಲ್ಲ ಅಂದ್ರೆ ಅಷ್ಟೇ ಇಡ್ರಿ. ಬಿ ಮೇಲೆ ಏನಿದೆ, ಏನು ಇಲ್ಲ, ಇಲ್ಲಿ ಹಂಗೆ ಇಡ್ರಿ. ಸಿ ಮೇಲೆ ಇದು 1, ಸೊ ABC ಅಷ್ಟು. ಬೇಕಾದ್ರೆ ನೀವು ಬರೀರಿ 1 1 1 ABC. ಮುಂದಿನ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ನೀವು ನೋಟ್ ಡೌನ್ ಮಾಡಿಲ್ಲ ಅಂದ್ರೆ ಪಾಸ್ ಮಾಡ್ರಿ, ಅಲ್ಲಿ ಸರಿಯಾಗಿ ಅರ್ಥ ಮಾಡ್ರಿ. ಅಂಡ್ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಏನಿದೆ ಕ್ವಶನ್ ನೋಡ್ರಿ. 18 ವಿದ್ಯಾರ್ಥಿಗಳ ಸರಾಸರಿ ಅಂಕಗಳು ಎಷ್ಟು? 190. ನಮ್ದು ಶಾಲೆಯಲ್ಲಿ, ನಮ್ದು ಕೋಚಿಂಗ್ ದಲ್ಲಿ ಅಸ್ಯೂಮ್ ಮಾಡ್ರಿ 18 ವಿದ್ಯಾರ್ಥಿ ಅದಾರ. ಅವ್ರದ್ದು ಸರಾಸರಿ ಅಂಕ ಎಷ್ಟಿದೆ? 190 ಇದೆ. ಏನ್ ಕೊಟ್ಟಾರ ಮೈ ಡಿಯರ್ ಫ್ರೆಂಡ್ಸ್? ಅವ್ರದ್ದು ಸರಾಸರಿ ಕೊಟ್ಟಾರ. ಅವರೇಜ್ ಎಷ್ಟಿದೆ ಸರ್? 190 ಇದೆ. ಓಕೆ, ಈಗ ಏನಾಗುತ್ತೆ ನೋಡ್ರಿ. ಒಬ್ಬ ವಿದ್ಯಾರ್ಥಿಯ ಅಂಕಗಳನ್ನು 64 ಬದಲು 46 ಎಂದು ತಪ್ಪಾಗಿ ದಾಖಲಿಸಲಾಗಿದೆ. ಬೈ ಮಿಸ್ಟೇಕ್ ಹಿ ವಾಸ್ ಗಿವನ್ ಹೌ ಮಚ್? 46 ಇನ್ಸ್ಟೆಡ್ ಆಫ್ 64. ಅಂದ್ರೆ ಸ್ಕೋರ್ ಜಾಸ್ತಿ ಮಾಡ್ಯಾರ ಬಟ್ ಮಾರ್ಕ್ಸ್ ಕಡಿಮೆ ಕೊಟ್ಟಾರ. ಸೊ ನೀವೇನ್ ಮಾಡ್ತೀರಿ? ಕಡಿಮೆ ಮಾರ್ಕ್ಸ್ ಕೊಟ್ಟಾರ ಅಂದ್ರೆ ಏನು? ಅಲ್ಲೇ ಹೋಗ್ತೀರಿ ಆಫೀಸಲ್ಲಿ, ಮತ್ತೇನು ಫಾರ್ಮ್ ಫಿಲ್ಅಪ್ ಮಾಡ್ತೀರಿ? ಯಾವ ರಿವ್ಯಾಲ್ಯೂಯೇಷನ್. ರಿವ್ಯಾಲ್ಯೂಯೇಷನ್ ಇವರು ಏನ್ ಮಾಡ್ತಾರೆ ನೋಡಿ, ರಿವ್ಯಾಲ್ಯೂಯೇಷನ್. ಎಷ್ಟು ಅಲ್ಲಿ ಪೇಮೆಂಟ್ ಕೊಡ್ತೀನಿ ಅಂದ್ರೆ ಸ್ವಲ್ಪ ಪೇಮೆಂಟ್ ಕೊಡೋದು ಫ್ರೀ ಇರುತ್ತೆ. ಓಕೆ, ಫ್ರೀ ಇರುತ್ತೆ. ರಿವ್ಯಾಲ್ಯೂಯೇಷನ್ ಇವ್ರು ಏನ್ ಮಾಡ್ಯಾರ ನೋಡ್ರಿ, ಸರ್ ನಂದು ಮಾರ್ಕ್ಸ್ ಜಾಸ್ತಿ ಇದೆ, ನನ್ಗೆ ಸ್ವಲ್ಪ ಕಡಿಮೆ ಕೊಟ್ಟಾರ. ಎಷ್ಟು? ನಿಮ್ದು ಸ್ಕೋರ್ ಎಷ್ಟಿತ್ತು? 64, ಬಟ್ ಎಷ್ಟು ಕೊಟ್ಟಾರ? 46. ಸೊ ಎಷ್ಟು ಸ್ಕೋರ್ ಜಾಸ್ತಿ ಕೊಡ್ಬೇಕು? ಎಷ್ಟು ಸ್ಕೋರ್ ಜಾಸ್ತಿ ಕೊಡಬೇಕು ಇವರಿಗೆ ರಿವ್ಯಾಲ್ಯೂಯೇಷನ್ ದಲ್ಲಿ? 46ರಿಂದ 64 ಎಷ್ಟು ಜಾಸ್ತಿ ಆಗ್ಬೇಕು? 18. ಸೊ ಶಾರ್ಟ್ ಟ್ರಿಕ್ ಹೇಳ್ತೀನಿ ನೋಡ್ರಿ. ಶಾರ್ಟ್ ಟ್ರಿಕ್, ಬೇಸಿಕ್ ಬೇಡ, ಡೈರೆಕ್ಟ್ ಶಾರ್ಟ್ ಟ್ರಿಕ್. ಈಗ 46 ಜಾಗೆಯಲ್ಲಿ 64 ಅಂದ್ರೆ 18 ಜಾಸ್ತಿ ಕೊಡಬೇಕು. ಈ ಓಲ್ಡ್ ಸರಾಸರಿ ದಲ್ಲಿ ಏನ್ ಮಾಡ್ರಿ ಮೈ ಡಿಯರ್ ಫ್ರೆಂಡ್ಸ್? ಈ 18 ನೀವು ಜಾಸ್ತಿ ಮಾಡ್ರಿ. ಡಿವೈಡೆಡ್ ಬೈ ನಂಬರ್ ಆಫ್ ಸ್ಟೂಡೆಂಟ್ಸ್. ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಿದೆ? 18. ನಂಬರ್ ಆಫ್ ಸ್ಟೂಡೆಂಟ್ಸ್ ಇಲ್ಲಿ ಬರೀರಿ. ಎಷ್ಟು ಜಾಸ್ತಿ ಮಾರ್ಕ್ಸ್ ಇಲ್ಲಿ ಮೇಲ್ ಹಾಕ್ರಿ. ಪ್ಲಸ್ 18 ಡಿವೈಡೆಡ್ ಬೈ 18 ಮಾಡ್ರಿ. 18ರಿಂದ 18 ಕ್ಯಾನ್ಸಲ್. 190 ಪ್ಲಸ್ 1 191. ಇದೇ ನಮ್ದು ಆನ್ಸರ್ 191. ಆಪ್ಷನ್ ನಂಬರ್ ಸಿ. ಇದು ಶಾರ್ಟ್ ಟ್ರಿಕ್. ಈ ಕ್ವಶನ್ ಮಾಡ್ಬೇಕು ಅಂದ್ರೆ ಇದೇ ಶಾರ್ಟ್ ಟ್ರಿಕ್. ಅರ್ಥ ಆಗಿಲ್ಲ? ಇಲ್ಲಿ ನೋಡ್ರಿ. ಸಪೋಸ್ ಈ ಕ್ವಶನ್ ದಲ್ಲಿ ಹಿಂಗ್ ಕೊಟ್ಟಾರ, 50 ವಿದ್ಯಾರ್ಥಿಗಳ ಸರಾಸರಿ. 50 ವಿದ್ಯಾರ್ಥಿ ಕೊಟ್ಟಾರ, ಇಲ್ಲೇ ನೀವು 50 ಹಾಕಬೇಕು. ಕೆಳಗಡೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಹಾಕಬೇಕು 50. 50ರಿಂದ ಭಾಗ ಮಾಡ್ರಿ. 50ರಿಂದ ಭಾಗ ಮಾಡಿರಿ ಅಂದ್ರೆ ಪಾಯಿಂಟ್ ದಲ್ಲಿ ಆನ್ಸರ್ ಬರುತ್ತೆ. ಆ ಪಾಯಿಂಟ್ ಇಲ್ಲಿ ಆಡ್ ಮಾಡ್ರಿ. ಓಕೆ, ನಿಮ್ಗೂ ಹೇಳ್ತೀನಿ ನಾನು. 18 ಜಾಗೆಯಲ್ಲಿ ಏನ್ ಮಾಡೋನು? ಎಕ್ಸ್ಟ್ರಾ ಹೇಳೋನು ಬೇಡ. ಅರ್ಥ ಆಗಿದೆ ಇದು ಕ್ವಶನ್? ಅರ್ಥ ಆಗಿದೆ ಅಂದ್ರೆ ಬೇಡ. ಮುಂದಿನ ಕ್ವಶನ್ ನೋಡ್ರಿ. ಇನ್ನೊಂದು ಹೇಳ್ತೀನಿ. ನಿಮ್ದು ಪರೀಕ್ಷೆಯಲ್ಲಿ ಇದು ಬರೀ 1 ಸ್ಟೂಡೆಂಟ್ ಇದೆ.
ಇನ್ನೊಂದು 2 ಸ್ಟೂಡೆಂಟ್ಸ್ ಕ್ವಶನ್ ಬರ್ಬೋದು. ಮೊದಲ ಸ್ಟೂಡೆಂಟ್ 64 ಜಾಗೆಯಲ್ಲಿ ಇಷ್ಟು ಕೊಟ್ಟಾರ, ಎರಡನೇ ವಿದ್ಯಾರ್ಥಿ 70 ಜಾಗೆಯಲ್ಲಿ 90 ಕೊಟ್ಟಾರ. ಆಮೇಲೆ ಏನಾಗಬೇಕು? ಸೊ ನೋಡ್ರಿ ನೀವು, ಇವ್ರದ್ದು +18 ಆಗಬೇಕು, ಎರಡನೇ ಸ್ಟೂಡೆಂಟ್ ಜಾಸ್ತಿ ಆಗಬೇಕು ಅಂದ್ರೆ ಪ್ಲಸ್, ಕಡಿಮೆ ಆಗಬೇಕು ಅಂದ್ರೆ ಮೈನಸ್, ಎಲ್ಲ ಸೇರಿಸಿ ಎಷ್ಟು ಪ್ಲಸ್ ಆಗುತ್ತೆ ಅದು ಬರೀರಿ. ಸ್ವಲ್ಪ ಒಂದ್ ಕ್ವಶನ್ ಮೈನಸ್ ಆಗುತ್ತದೆ, ಮೈನಸ್ ಸೈನ್ ಹಾಕಬೇಕು. ಸ್ವಲ್ಪ ಮಾರ್ಕ್ಸ್ ಕಡಿಮೆ ಮಾಡಬೇಕು ಅಂದ್ರೆ ಮೈನಸ್ ಹಾಕ್ರಿ, ಡಿವೈಡೆಡ್ ಬೈ ನಂಬರ್ ಆಫ್ ಸ್ಟೂಡೆಂಟ್ಸ್. ಈ ಶಾಲೆಯಲ್ಲಿ ಎಷ್ಟು ವಿದ್ಯಾರ್ಥಿ ಇದೆ ಇಲ್ಲಿ ಬರೀರಿ. ಎಷ್ಟು ಮಾರ್ಕ್ಸ್ ಜಾಸ್ತಿ ಆಗಿದೆ ಮೇಲ್ ಮಾಡ್ರಿ. ಎಷ್ಟು ಮಾರ್ಕ್ಸ್ ಕಡಿಮೆ ಮಾಡಬೇಕು ಅಂದ್ರೆ, ಎಷ್ಟು ಮಾರ್ಕ್ಸ್ ಕಡಿಮೆ ಅಂದ್ರೆ ಮೈನಸ್, ಡಿವೈಡೆಡ್ ಬೈ ನಂಬರ್ ಆಫ್ ಸ್ಟೂಡೆಂಟ್ಸ್. ಅದು ಗೊತ್ತಿರಬೇಕು. ಇದು ನಮ್ದು ಏನಿದೆ ರಿಸಲ್ಟ್. ಓಕೆ, ಈಗ ಎಲ್ಲ ವಿಡಿಯೋಸ್ ಅಲ್ಲಿ ನಾನು 100% ಹೇಳ್ತೇನೆ, ಇದು ನಮ್ದು ರಿಸಲ್ಟ್ ಇದೆ. 80+ SSC GD ಸ್ಟೂಡೆಂಟ್ ಸೆಲೆಕ್ಟೆಡ್, ಮತ್ತು ಅಗ್ನಿವೀರದಲ್ಲಿ 120 ಸ್ಟೂಡೆಂಟ್ಸ್ ಸೆಲೆಕ್ಟೆಡ್ ಆಗಿದೆ. ಓಕೆ, ಇದೇ ರೀತಿ this time we have also started BSF Tradesman and Railway exams also. If you are interested, ನೀವು ಇಂಟ್ರೆಸ್ಟೆಡ್ ಅಂದ್ರೆ ನಮ್ಮ ಕಡೆ ಸೆಪರೇಟ್ ಕನ್ನಡ ಮೀಡಿಯಂ, ಸೆಪರೇಟ್ ಹಿಂದಿ ಮೀಡಿಯಂ ಮತ್ತು ಇಂಗ್ಲಿಷ್ ಕಾಮನ್ ಇರುತ್ತೆ. ಯು ಕ್ಯಾನ್ ಜಾಯಿನ್ ದ ಕೋಚಿಂಗ್. ಡಿಸ್ಕ್ರಿಪ್ಷನ್ ದಲ್ಲಿ ನಮ್ದು ಕೋಚಿಂಗ್ ಅಡ್ರೆಸ್ ಐತ್ರಿ, ಅಲ್ಲಿ ಯಾವುದೇ 3 ನಂಬರ್ದಲ್ಲಿ ಕಾಂಟ್ಯಾಕ್ಟ್ ಮಾಡ್ರಿ. ಆಫೀಸ್ ನಂಬರ್ಗೆ ಮೋಸ್ಟ್ಲಿ ಕಾಂಟ್ಯಾಕ್ಟ್ ಮಾಡ್ರಿ. ಓಕೆ, ನಮ್ದು ಆಫೀಸ್ ಇಲ್ಲಿ ನಾಗರಾಜ್ ಸರ್ ಅವರು ಪಿಕಪ್ ಮಾಡ್ತಾರೆ. ನಿಮಗೂ ಇನ್ಫಾರ್ಮೇಶನ್ ಹಿ ವಿಲ್ ಗಿವ್ ಯು. ಮೂವಿಂಗ್ ಅಹೆಡ್ ಟು ದ ನೆಕ್ಸ್ಟ್ ಕ್ವಶನ್. 6ನೇ ಪ್ರಶ್ನೆ ಇದೆ. SSC GD 2025ರಲ್ಲಿ ಕೇಳರು. 36 ಮತ್ತು ಒಂದು ಸಂಖ್ಯೆ n, ಈ ಎರಡು ಸಂಖ್ಯೆ 36 ಮತ್ತು ಒಂದು ಸಂಖ್ಯೆ n ನಡುವಿನ ಸರಾಸರಿ ಅನುಪಾತ ಅಂದ್ರೆ ಯಾವ್ರಿ? ಮೀನ್ ಪ್ರಪೋರ್ಷನ್, ಮಧ್ಯ ಅನುಪಾತ. ಇದು ಮಧ್ಯ ಅನುಪಾತ. 8 ಮತ್ತು 32ರ ನಡುವಿನ ಸರಾಸರಿ ಅನುಪಾತದ 3 ಪಟ್ಟಿದೆ. ಅಂದ್ರೆ ಏನ್ರಿ? ಮೀನ್ ಪ್ರಪೋರ್ಷನ್, ಮೊದಲ ಮೀನ್ ಪ್ರಪೋರ್ಷನ್ ಆ ಎರಡನೇ ಸಂಖ್ಯೆಯ ಮೀನ್ ಪ್ರಪೋರ್ಷನ್ ಅದ ಎಷ್ಟು ಪಟ್ಟಿದೆ? 3 ಪಟ್ಟಿದೆ. ಮೀನ್ ಅಂದ್ರೆ ಏನ್ರಿ? ಮಧ್ಯ ಅನುಪಾತ, ಇಲ್ಲ ಅಂದ್ರೆ ಸರಾಸರಿ ಅನುಪಾತ. ಈಗ ಸರಾಸರಿ ಅನುಪಾತ ನಿಮ್ಗೂ ಫಾರ್ಮುಲಾ ಗೊತ್ತಿರಬೇಕು. ಫಸ್ಟ್ ಆಫ್ ಆಲ್ ABC ಮೈ ಡಿಯರ್ ಫ್ರೆಂಡ್ಸ್. ಇದು ಮೊದಲ ಅನುಪಾತ, ಪ್ರಥಮ ಅನುಪಾತ, ಇದು ಮಧ್ಯ ಅನುಪಾತ, ಇಲ್ಲ ಅಂದ್ರೆ ಸರಾಸರಿ ಅನುಪಾತ, ಇದು 3ನೇ ಅನುಪಾತ. ಈಗ ಕ್ವಶನ್ ಏನಿದೆ? ಮಧ್ಯ ಅನುಪಾತ ಮೇಲೆ. ಮಧ್ಯ ಅನುಪಾತದ ಫಾರ್ಮುಲಾ ಎಲ್ಲರಿಗೆ ಗೊತ್ತಿರಬೇಕು, √A/C. ಕರೆಕ್ಟ್? ಎಷ್ಟು ಮಿಸ್ಟರ್ ಆದಿ? ಕರೆಕ್ಟ್, √A/C. ಸೊ ನೋಡ್ರಿ, ಎ ಅಂದ್ರೆ ಏನ್ರಿ? ಮೊದಲ ಸಂಖ್ಯೆ. ಈಗ ಮೊದಲ ಸಂಖ್ಯೆ ಎಷ್ಟಿದೆ ಇಲ್ಲಿ? 36. ಇಲ್ಲಿ ಹಾಕ್ರಿ 36 ಇಂಟು ಏನ್ರಿ? ನೆಕ್ಸ್ಟ್ ಸಂಖ್ಯೆ ಎಷ್ಟಿದೆ? n ಈಸ್ ಈಕ್ವಲ್ ಟು 3 ಪಟ್ಟ 3 ಇಲ್ಲಿ ಹಾಕೋಣ ಇಂಟು ಮೀನ್ ಸರಾಸರಿ ಎಷ್ಟಿದೆ? 8 ಮತ್ತು 32ರ ರೂಟದಲ್ಲಿ ಹಾಕಬೇಕು. 8 ಮತ್ತು 30 ಎಷ್ಟಿದೆ? 2. ಸರ್, ಇದು ಆಗಿದೆ. ನೆಕ್ಸ್ಟ್ ಏನ್ ಮಾಡ್ಬೇಕು? ನೆಕ್ಸ್ಟ್ ಸಾಲ್ವ್ ಮಾಡ್ಬೇಕು. ಸಾಲ್ವ್ ಹೆಂಗ್ ಮಾಡ್ತೀರಿ ಹೇಳ್ರಿ? ಏನ್ ಮಾಡ್ತೀರಿ? ರೂಟ್ ರಿಮೂವ್ ಮಾಡ್ಬೇಕು. ಹೆಂಗ್ ರಿಮೂವ್ ಮಾಡ್ತೀರಿ? ಸ್ಕ್ವೇರ್ ಮಾಡ್ಬೇಕು. ಆ ಎರಡು ಸೈಡ್ ಸ್ಕ್ವೇರ್ ಮಾಡ್ಬೇಕು. ಇಲ್ಲಿ ಬೇಕಾದ್ ಬರೀರಿ ನೀವು. ಸ್ಕ್ವೇರಿಂಗ್ ಬೋತ್ ಸೈಡ್ಸ್ ವಿ ಹ್ಯಾವ್ ಟು ಸ್ಕ್ವೇರ್. ಎರಡು ಸೈಡ್ ನೀವು ಸ್ಕ್ವೇರ್ ಮಾಡಿರಿ. ಇಲ್ಲಿ ಸ್ಕ್ವೇರ್ ಹಾಕ್ರಿ, ಇಲ್ಲಿ ಸ್ಕ್ವೇರ್ ಹಾಕ್ರಿ. ಸ್ಕ್ವೇರ್ ಇಂದ ಸ್ಕ್ವೇರ್ ಹೋಗುತ್ತದೆ. ಸೊ ಓನ್ಲಿ 36 ಇಂಟು n. ಆಮೇಲೆ ಈ ಸಂಖ್ಯೆ ಏನು ಮೇಲ್ಗಡೆ ಇಲ್ಲ, ಇದು ಸ್ಕ್ವೇರ್ ಆಗುತ್ತೆ. ಇದ್ರ ಮೇಲೆ ಏನು ಸಿಂಬಾಲ್ ಇಲ್ಲ. ಸೊ ಅದಕ್ಕಾಗಿ ಈ ಸಂಖ್ಯೆ ಸ್ಕ್ವೇರ್ ಆಗುತ್ತೆ. 3 ಸ್ಕ್ವೇರ್ ಆಗುತ್ತೆ ಇಲ್ಲಿ. ಸೊ 3 ಸ್ಕ್ವೇರ್ ಆಗುತ್ತದೆ ಇಲ್ಲಿ. ಸೊ ನೋಟ್ ಡೌನ್ ಮಾಡ್ರಿ ಅದು. ಓಕೆ, ಸೊ 3 ಸ್ಕ್ವೇರ್ ಎಷ್ಟು? 9. ಮತ್ತು ಸ್ಕ್ವೇರ್ ಮತ್ತು ಇದು ರೂಟ್ ಕ್ಯಾನ್ಸಲ್ ಆಗುತ್ತದೆ. ಇದು ಡೈರೆಕ್ಟ್ ಬರೀರಿ, ಇಲ್ಲೇ ಸ್ಕ್ವೇರ್ ಮಾಡಬೇಡ, ಬಟ್ ಇದು ಕ್ಯಾನ್ಸಲ್ ಮಾಡ್ರಿ ಅಷ್ಟು. 8 ಇಂಟು 32. ಈಗ ನೋಡ್ರಿ ಸಿಂಪ್ಲಿಫಿಕೇಶನ್. 9 1 9 4 4 1 4 2 32 2 64. 64 ಎಲ್ಲಿದೆ? ಆಪ್ಷನ್ ನಂಬರ್ ಎ ದಲ್ಲಿದೆ. ನಮ್ದು ಆನ್ಸರ್ ಫಾರ್ ದ ಕ್ವಶನ್. √A/C ಗೊತ್ತಿರಬೇಕು. ಎಕ್ಸ್ಟ್ರಾ ಬೈ ಹ್ಯಾಟ್ ಮಾಡ್ರಿ. ಸಪೋಸ್ ಮೊದಲ ಅನುಪಾತ ಕೇಳ್ಯಾರ, ಎ ಕೇಳ್ಯಾರ ಅಂದ್ರೆ B² ಡಿವೈಡೆಡ್ ಬೈ C. ಮೊದಲ ಪ್ರಥಮ ಅನುಪಾತ ಕೇಳ್ಯಾರ ಅಂದ್ರೆ ಇದು. ನೆಕ್ಸ್ಟ್ ಏನು ಗೊತ್ತಿರಬೇಕು ನಿಮ್ಗೂ? ಸಪೋಸ್ C ಕೇಳ್ಯಾರ ಅಂದ್ರೆ B² ಡಿವೈಡೆಡ್ ಬೈ A. ಆಮೇಲೆ B ಕೇಳ್ಯಾರ ಅಂದ್ರೆ ಇದು 3 ಗೊತ್ತಿರಬೇಕು. ಮಾಡಿಫೈಡ್ ಕ್ವಶನ್ಗೆ 100% ಇದು ಹೆಲ್ಪ್ ಆಗುತ್ತೆ. ಎ ಫಾರ್ಮುಲಾ, ಮೊದಲ ಅನುಪಾತ, ನಾಲ್ಕನೇದ ಬೇಕು ಅಂದ್ರೆ ಅದು ತಗೋರಿ. B ಇಂಟು C ಡಿವೈಡೆಡ್ ಬೈ ಏನ್ರಿ? A. BC ಡಿವೈಡೆಡ್ ಬೈ A. ಇದು ಎಲ್ಲ ನಿಮ್ಗೆ ಗೊತ್ತಿರಬೇಕು. ಯಾಕಂದ್ರೆ ನಾವು ಡೇಸ್ ದೇ ಆರ್ ಮಾಡಿಫೈಯಿಂಗ್ ದ ಕ್ವಶನ್ಸ್, ಅದಕ್ಕಾಗಿ ಇದು ಗೊತ್ತಿರಬೇಕು. ಮುಂದಿನ ಪ್ರಶ್ನೆ ಏನಿದೆ? ಯಾವ ಟಾಪಿಕ್ ಹೇಳ್ರಿ? ಯಾವ ಟಾಪಿಕ್ ಇದು? ಕ್ವಶನ್ ಓದ್ರಿ. ಯಾವ ಟಾಪಿಕ್? ಸಂತು ನೀವು ಹೇಳ್ರಿ, ಯಾವ ಟಾಪಿಕ್?
ಇದು ಅನುಪಾತ ಕ್ವಶನ್ ಇದೆ, ಈಸಿ ಕ್ವಶನ್ ಇದೆ ನೋಡಿ. ರೂಪ ವಿಜ್ಞಾನದಲ್ಲಿ ಓದ್ರಿ ಕ್ವಶನ್. ಓಕೆ, ಟೈಮಿಂಗ್ ಬಹಳ ಲೇಟ್ ಆಗುತ್ತೆ, ನಾನು ಡೈರೆಕ್ಟ್ ಓದ್ತೀನಿ ನೋಡಿ. ರೂಪ ಸ್ಕೋರ್ 2 times ಮಾರ್ಕ್ ಇನ್ ಮ್ಯಾಥ್ಸ್ ಕಂಪೇರ್ಡ್ ಟು ಸೈನ್ಸ್. ಈ ಮ್ಯಾಥ್ಸ್ ಮತ್ತು ಸೈನ್ಸ್ ಎರಡು ವಿಷಯ. ಓಕೆ, ಅವರು 2 ಪಟ್ಟು ಹೆಚ್ಚು ಅಂಕಗಳನ್ನು ಗಳಿಸಿದ್ದಾರೆ. ಗಣಿತ, ವಿಜ್ಞಾನ ಮತ್ತು ಕಂಪ್ಯೂಟರ್ ನಲ್ಲಿ ಅವಳ ಒಟ್ಟು ಅಂಕ ಎಷ್ಟಿದೆ? 234 ಇದೆ. ಇದು ಟೋಟಲ್ ಸ್ಕೋರ್ ಇದೆ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಫಸ್ಟ್ ಇದು ನೋಡ್ರಿ, 2 ಪಟ್ಟು. ಎಲ್ಲಿ? ವಿಜ್ಞಾನದಲ್ಲಿ ಗಳಿಸಿದ ಅಂಕ ಗಣಿತಗಿಂತ 2 ಪಟ್ಟು ಜಾಸ್ತಿ ಇದೆ. ಗಣಿತ ರೂಪ ವಿಜ್ಞಾನದಲ್ಲಿ ಗಳಿಸಿದ ಗಣಿತದಲ್ಲಿ 2 ಪಟ್ಟು ಹೆಚ್ಚು. ಟ್ವೈಸ್ ಆಸ್ ಮೆನಿ ಮಾರ್ಕ್ಸ್ ಇನ್ ಮ್ಯಾಥ್ಸ್ ಆಸ್ ಶಿ ಡಿಡ್ ಇನ್ ಸೈನ್ಸ್. ಸೈನ್ಸ್ ನಲ್ಲಿ 1 ಅಂದ್ರೆ ಮ್ಯಾಥ್ಸ್ ನಲ್ಲಿ ಎಷ್ಟು? 2 ಪಟ್ಟು ಅಂದ್ರೆ 2. ಆಮೇಲೆ ನೋಡ್ರಿ, ಇನ್ನೊಂದು ಪೇಪರ್ ಇದೆ, ಯಾವ್ರಿ? ಮ್ಯಾಥ್ಸ್ ಸೈನ್ಸ್ ಜೊತೆ ಯಾವ್ರಿ ಇದೆ? ಕಂಪ್ಯೂಟರ್. ಇಲ್ಲಿ ಏನ್ ಕೊಟ್ಟಾರ ಲಾಸ್ಟ್ ನೋಡಿ, ಗಣಿತ ಮತ್ತು ಕಂಪ್ಯೂಟರ್ ನಲ್ಲಿ ಅವಳ ಅಂಕಗಳ ಅನುಪಾತ ಕೊಟ್ಟಾರ. ಗಣಿತದಲ್ಲಿ 4 ಮತ್ತು ಕಂಪ್ಯೂಟರ್ದಲ್ಲಿ 3. 4, 3. ಯಾವಾಗ ಈ ರೀತಿ ಕ್ವಶನ್ ನೋಡಿರಿ ಅಂದ್ರೆ ಎಲ್ಲಾ ಸಂಖ್ಯೆ ಒಂದೇ ಲೈನ್ ಅಲ್ಲಿ ಹಾಕಬೇಕು. ಬಟ್ ಇಲ್ಲಿ ಪ್ರಾಬ್ಲಮ್, ಮ್ಯಾಥ್ಸ್ 2, ಸೈನ್ಸ್ ಮ್ಯಾಥ್ಸ್ 4. ಈ 4 ಇಲ್ಲಿ 4 ಇದೆ, ಇದು 4 ಮಾಡ್ರಿ. ಇದು 4 ಹೆಂಗಾಗಿದೆ? ಡಬಲ್. ಇದು ಡಬಲ್ ಮಾಡಿರಿ ಅಂದ್ರೆ ಇದು ಡಬಲ್ ಮಾಡ್ಬೇಕು. ಈ ಕಡೆಯಿಂದ ಸಂಖ್ಯೆ ಡಬಲ್ ಮಾಡಿರಿ ಅಂದ್ರೆ ಇದು ಡಬಲ್ ಮಾಡ್ಬೇಕು. ಸೊ ಇದು ಡಬಲ್ ಮಾಡ್ರಿ, ಎಷ್ಟಾಗುತ್ತೆ ಇದು? 2. ಈಗ ನೋಡ್ರಿ, ಮ್ಯಾಥ್ಸ್ 4 ಆಗಿದೆ, ಸೈನ್ಸ್ 2, 3. ಈಗ ಏನಿದೆ? ಟೋಟಲ್ ಅಂಕ ಕೊಟ್ಟಾರ, ಅದಕ್ಕಾಗಿ ಪ್ಲಸ್ ಮಾಡ್ರಿ. 4 + 2 6, 6 + 3 ಎಷ್ಟು? 9. ಸೊ ಟೋಟಲ್ ಒಟ್ಟು ಅಂಕಗಳ ಅನುಪಾತ ಎಷ್ಟಾಗಿದೆ? 9. ಈಗ ಇಲ್ಲೇ ಎಷ್ಟಿದೆ? 234 ಇದೆ. ಸೊ 9 ಅಂದ್ರೆ 234. ಸೊ ಇದು ಸ್ಕೋರ್ ಇಷ್ಟಕ್ಕೆ ಸಮಾನ. ಕ್ವಶನ್ ಏನಿದೆ ಮೈ ಡಿಯರ್ ಫ್ರೆಂಡ್ಸ್, ಗಣಿತದಲ್ಲಿ ಎಷ್ಟು, ಈ ಮ್ಯಾಥ್ಸ್ ಪೇಪರ್ದಲ್ಲಿ ಎಷ್ಟು ಸ್ಕೋರ್ ಆಗಿದೆ? 9 2 18, 5 ಉಳಿದಿದೆ, 9 6 54. ಸೊ ಇಂಟು 26 ಮಾಡಬೇಕು ಇಲ್ಲಿ, ಕರೆಕ್ಟ್. 26 4 ಎಷ್ಟಾಗುತ್ತದೆ? 104. ಆಪ್ಷನ್ ನಂಬರ್ ಡಿ ದಲ್ಲಿದೆ. ಇದು ನಮ್ದು ಆನ್ಸರ್. ಮೂವಿಂಗ್ ಅಹೆಡ್ ಟು ದ ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ ಏನಿದೆ? ಸರಾಸರಿ. ಎವರೇಜ್ ಏಜ್ ಆಫ್ 96 ಎಂಪ್ಲಾಯಿ 32. ಎವರೇಜ್ ಏಜ್ ಆಫ್ ಮೆನ್ 41, ವುಮೆನ್ 25 years. ವಾಟ್ ಈಸ್ ದ ನಂಬರ್ ಆಫ್ ವುಮನ್ ಇನ್ ದ ಫ್ಯಾಕ್ಟ್ರಿ? ಪ್ರಶ್ನೆ ಓದ್ರಿ. ಈ ಪ್ರಶ್ನೆದಲ್ಲಿ ಸರಾಸರಿ ಕೊಟ್ಟಾರ ನೋಡ್ರಿ. ಎಲ್ಲಾ ಜನದ ಸರಾಸರಿ, ಪುರುಷದ ಸರಾಸರಿ, ಮಹಿಳೆಯ ಸರಾಸರಿ. ಯಾವಾಗೂ ಸರಾಸರಿ 3 ಸಲ ಕೊಟ್ಟಾರ ಅಂದ್ರೆ ಎಲಿಗೇಷನ್ ಯೂಸ್ ಮಾಡ್ರಿ. 3 ಸಲ ಸರಾಸರಿ ಯಾವ್ಯಾವ್ರಿ ನೋಡ್ರಿ? ಮೆನ್, ಮೇಲ್ಸ್, ಫಿಮೇಲ್ಸ್ ಮಹಿಳೆ, ಮತ್ತು ಮೇಲ್ ಮತ್ತು ಫಿಮೇಲ್. ಯಾವಾಗೂ ಈ ರೀತಿ ಸರಾಸರಿ ನೀವು ಕ್ವಶನ್ ದಲ್ಲಿ ನೋಡಿರಿ. ಇಲ್ಲ ಅಂದ್ರೆ ಬಾಯ್ಸ್ ಗರ್ಲ್ಸ್ ಅಂದ್ರೆ ಏನ್ರಿ? 40% ಬಾಯ್ಸ್ ಪಾಸ್ ಆಗ್ಯಾರ, 60% ಗರ್ಲ್ಸ್ ಪಾಸ್ ಆಗ್ಯಾರ, ಮತ್ತು 55% ಎಲ್ಲಾ ವಿದ್ಯಾರ್ಥಿಗಳು ಪಾಸ್ ಆಗ್ಯಾರ. ಬಾಯ್ಸ್ ಗರ್ಲ್ಸ್, ಇಲ್ಲಿ ಬಾಯ್ಸ್ ಮತ್ತು ಗರ್ಲ್ಸ್ ಬರೀರಿ. ಅಲಿಗೇಷನ್ ಟೆಕ್ನಿಕ್. ಪುರುಷರ ಸರಾಸರಿ ಎಷ್ಟಿದೆ ಸರ್? 41. ಪುರುಷ ಇಲ್ಲಿ ಬರೀ 41. ಮಹಿಳೆ ಸರಾಸರಿ 25 ಇದೆ. ಲೆಟ್ಸ್ ರೈಟ್ 25. ಪುರುಷ ಮತ್ತು ಮಹಿಳೆ ಅಂದ್ರೆ ಎಲ್ಲಾ ಉದ್ಯೋಗಿಗಳು, ಅವ್ರದ ಸರಾಸರಿ ಎಷ್ಟು? 32. ಕಂಪಲ್ಸರಿ ಎಲಿಗೇಷನ್ ದಲ್ಲಿ ಈ ಸಂಖ್ಯೆ, ಈ 2 ಸಂಖ್ಯೆಯ ಮಿಡಲ್ ಅಂದ್ರೆ ಸ್ವಲ್ಪ ಮಿಡಲ್ ಜಾಗೆಯಲ್ಲಿ ಬರಬೇಕು. ಎಕ್ಸಾಕ್ಟ್ ಮಿಡಲ್ ಅವಶ್ಯಕತೆ ಇಲ್ಲ. ಏನ್ ಮಾಡ್ಬೇಕು? ಹೈಯೆಸ್ಟ್ ನಂಬರ್ ಇಂದ ಸ್ಟಾರ್ಟ್ ಮಾಡ್ರಿ ಸರ್. ಹೈಯೆಸ್ಟ್ 41ರಿಂದ 32 ಮೈನಸ್ ಮಾಡ್ರಿ. ಎಷ್ಟಾಗುತ್ತದೆ? 9. ಆಮೇಲೆ ಈ ಸಂಖ್ಯೆಯಿಂದ ಈ ಸಂಖ್ಯೆ ಮೈನಸ್ ಮಾಡ್ರಿ. ಎಷ್ಟಾಗುತ್ತದೆ? 7:9 ಮೈ ಡಿಯರ್ ಫ್ರೆಂಡ್ಸ್. ಏನ್ರಿ ಇದು? ಅನುಪಾತ. ಯಾವ ಅನುಪಾತ? ನಂಬರ್ಸ್ ಅಂದ್ರೆ ಏನ್ರಿ? ಈ ಪುರುಷದ ಸಂಖ್ಯೆ 7, ಮಹಿಳೆಯ ಸಂಖ್ಯೆ ಎಷ್ಟು? 9. ಪುರುಷ 7 ಅಂದ್ರೆ ಮಹಿಳೆ 9. ಏನಿದೆ ಪ್ರಶ್ನೆ? ಕಾರ್ಖಾನೆಯಲ್ಲಿ ಮಹಿಳೆಯ ಸಂಖ್ಯೆ ಎಷ್ಟಿದೆ? ಮಹಿಳೆಯ ಸಂಖ್ಯೆ ಎಷ್ಟು? 9 ಅನುಪಾತಕ್ಕೆ ಸಮಾನ. 9ರಿಂದ ಡಿವೈಡ್ ಆಗುವಂತಹ ಸಂಖ್ಯೆ ಇದು ಇಲ್ಲ, ಇದು ಇಲ್ಲ, ಇದು ಇಲ್ಲ. 9 ಮಧ್ಯೆಯಲ್ಲಿ ಬರೀ ಒಂದೇ ಆಪ್ಷನ್ ಬರುತ್ತೆ, ಆಪ್ಷನ್ ನಂಬರ್ ಬಿ. ಇದೇ ನಮ್ದು ಆನ್ಸರ್. ಸರ್ ಬೇಡ, ಹಿಂಗ ಬೇಡ, ಹಿಂಗ ಅರ್ಥ ಆಗಂಗಿಲ್ಲ. ನೋಡ್ರಿ, 7 ಮತ್ತು 9
ಒಟ್ಟು ಎಷ್ಟಾಗಿದೆ ಟೋಟಲ್ 7 ಮತ್ತು 9 ಟೋಟಲ್ ಆಗಿದೆ ಎಷ್ಟು 16. ಈ 16 ಅಂದ್ರೆ ಎಷ್ಟಕ್ಕೆ ಸಮಾನ ಇದೆ ಟೋಟಲ್ ಜನ ಎಷ್ಟು 96 ಜನ. 16 ಅಂದ್ರೆ 96. ಎಸ್ ಸರ್. ಪ್ರಶ್ನೆ ಏನಿದೆ ಮಹಿಳೆ ಸಂಖ್ಯೆ 9 ಅಂದ್ರೆ ಎಷ್ಟು. ಸೊ 16 ಇಂಟು 6 ಇಲ್ಲಿ ಇಂಟು 6 ಮಾಡ್ರಿ 6 9 ಎಷ್ಟು 54 ನಮ್ದು ಆನ್ಸರ್. ಇದೇ ಪ್ರಕಾರ ನೀವು ಎಕ್ಸಾಮ್ದಲ್ಲಿ ಸ್ವಲ್ಪ ಮಾಡ್ರಿ. ನಿಮ್ದು ಕಂಪಲ್ಸರಿ ಕಮೆಂಟ್ ಬಾಕ್ಸ್ ಅಲ್ಲಿ ಆಗಬೇಕು. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕಂಪಲ್ಸರಿ ಸಬ್ಸ್ಕ್ರೈಬ್ ಮಾಡ್ರಿ. ಆಲ್ರೆಡಿ ವಿತ್ ಯುವರ್ ಸಪೋರ್ಟ್ ಎಷ್ಟು 66 or 67,000 ಸಬ್ಸ್ಕ್ರೈಬರ್ ಆಗಿದೆ. ಥ್ಯಾಂಕ್ ಯು ಎವ್ರಿ ಒನ್. ಓಕೆ, ಇದೇ ತರಹ ನೀವು ಸಪೋರ್ಟ್ ಕೊಡಬೇಕು. ಆ್ಯಂಡ್ ಈ ಕಮೆಂಟ್ದಲ್ಲಿ ವಿಡಿಯೋ ಎಷ್ಟಾಗಿದೆ ಅಂದರೆ ಇಫ್ ಯು ಆರ್ ಲೈಕ್ ಅಲ್ಲಿ ಹೊಡ್ರಿ. ಆ್ಯಂಡ್ ಕಮೆಂಟ್ ಬಾಕ್ಸ್ದಲ್ಲಿ ನಿಮ್ಮದು ಒಪಿನಿಯನ್ ಅದು ಹೇಳ್ರಿ. ಎಕ್ಸಾಮ್ಗಿಂತ ಮೊದಲು ಎಸ್ ಅದು 200 ಕ್ವಶನ್ಸ್ 100% ಕಂಪಲ್ಸರಿ ಕವರ್ ಮಾಡ್ತೀನಿ ನಾನು. ಮುಂದಿನ ಕ್ವಶನ್ ನೋಡ್ರಿ. ಒಂದು ಸಂಖ್ಯೆಯನ್ನು 50% ಜಾಸ್ತಿ ಮಾಡಿ ಮತ್ತು 50% ಜಾಸ್ತಿ ಆಗಿದೆ. ಮೂಲ ಸಂಖ್ಯೆಯನ್ನು ಮರಳಿ ಪಡೆಯಲು ಆ ಜಾಸ್ತಿ ಆದ ಸಂಖ್ಯೆ ಎಷ್ಟು ಶೇಕಡಾಡು ಕಡಿಮೆ ಮಾಡಬೇಕು ಅದೇ ಪ್ರಶ್ನೆ ಇದೆ. ಅಂದ್ರೆ ಏನ್ರಿ, ಒನ್ ನಂಬರ್ ವಿ ಆರ್ ಇನ್ಕ್ರೀಸಿಂಗ್ ಬೈ 50%, ಅಂದ್ರೆ 50% ಜಾಸ್ತಿ ಆಗಿದೆ ಅಂದ್ರೆ ಸರ್ ಅದು ಸಂಖ್ಯೆ ಎಷ್ಟಾಗುತ್ತದೆ 150 ಆಗುತ್ತೆ. ಇನ್ನೊಂದ್ಸಲ 50 ಜಾಸ್ತಿ, ಇನ್ನೊಂದ್ಸಲ 50 ಜಾಸ್ತಿ. 50% ಅಂದ್ರೆ 50 ಪ್ಲಸ್ ಮಾಡಬೇಡ, ಎಷ್ಟು ಮಾಡಬೇಕು 50 ಪ್ಲಸ್ ಮಾಡೋನು ಇಲ್ಲ. ಈ ಸಂಖ್ಯೆ 50% ಅಂದ್ರೆ ಹಾಫ್ ಎಷ್ಟ್ರಿ 75 25. 150 ಪ್ಲಸ್ 75 ಎಷ್ಟ್ರಿ 225. ಎಸ್, ನಿಮ್ದು ನೇಮ್ ಏನಿದೆ ಹೇಳ್ರಿ. ಸಿದ್ದು ಯಾವೂರ? ರಾಯಬಾಗ್. ನೋಡ್ರಿ ನಮ್ದು ಸ್ಟೂಡೆಂಟ್ ಸಿದ್ದು ರಾಯಬಾಗ್ರಿಂದ. ಓಕೆ, ಈಗ ನೋಡ್ರಿ ಈ ಕೊರೋನಾದಲ್ಲಿ ಏನಾಗಿದೆ ಗೊತ್ತಿದೆ, ನಿಮ್ದು ವೇಟ್ ಎಷ್ಟಿತ್ತು 100 ಕೊರೋನಾಗಿಂತ ಮೊದಲು. ಕೊರೋನಾದಲ್ಲಿ ಏನು ಕೆಲಸ ಮಾಡಿಲ್ಲ, ನೀವು ಮನೆಯಲ್ಲಿ ಆರಾಮ್ ಮಾಡಿರಿ. ಓಕೆ, ಮಾರ್ನಿಂಗ್ ಆಫ್ಟರ್ನೂನ್ ರಾತ್ರಿ ಊಟ ಮತ್ತು ಮಳ್ಕೋದು. ಸೊ ನಿಮ್ದು ವೇಟ್ ಏನಾಗಿದೆ ಮೊದಲ ತಿಂಗಳಲ್ಲಿ ಜಾಸ್ತಿ ಆಗಿದೆ. ಇನ್ನೊಂದು ತಿಂಗಳಲ್ಲಿ ಏನಾಗಿದೆ ಮತ್ತೆ ಜಾಸ್ತಿ ಆಗಿದೆ. ಎಷ್ಟಾಗಿದೆ ನಿಮ್ದು ವೇಟ್ 225. ಈಗ ನಿಮ್ದು ಪ್ಲಾನ್ ಇದೆ ಮತ್ತೆ ಕಡಿಮೆ ಮಾಡಬೇಕು. 225 ವಜನ್ ಮತ್ತೆ ಅಲ್ಲಿ ಆಗಬೇಕು ಅಂದ್ರೆ ಎಷ್ಟು ಕಡಿಮೆ ಮಾಡಬೇಕು? ಎಷ್ಟು? ಇಲ್ಲಿಂದ ಮತ್ತೆ ಒರಿಜಿನಲ್ಗೆ ಹೋಗ್ಬೇಕು ಅಂದ್ರೆ ಎಷ್ಟು ಕಡಿಮೆ ಮಾಡಬೇಕು? 125 kg ಕಡಿಮೆ ಮಾಡಬೇಕು. ಸರ್ ಅಷ್ಟು ಆಪ್ಷನ್ ಅಲ್ಲಿ ಇಲ್ಲ. ಪರ್ಸೆಂಟೇಜ್ ದಲ್ಲಿ ಇದು ಆನ್ಸರ್ ಇರೋದಿಲ್ಲ ಮೈ ಡಿಯರ್ ಫ್ರೆಂಡ್ಸ್. ಪರ್ಸೆಂಟೇಜ್ ದಲ್ಲಿ ಎಷ್ಟು 125 ಕಡಿಮೆ. ಯಾವ ವೇಟ್ ದಲ್ಲಿ ಕಡಿಮೆ ಮಾಡಬೇಕು? ಯಾವ ಸಂಖ್ಯೆ ಮೇಲೆ ಅದು ಸಂಖ್ಯೆ ಕಡಿಮೆ ಮಾಡಬೇಕು? 225 ಇಂದ ಕಡಿಮೆ ಮಾಡಬೇಕು. 200 ಸಿಂಪ್ಲಿಫೈ ಮಾಡೋಣ. 25 5ಲಿ 25 9ಲಿ 1/9 ಅಂದ್ರೆ ಎಷ್ಟು? 1/9 ನೀವು ಪರ್ಸೆಂಟೇಜ್ ಮಾಡಿರಿ. ಬಹಳ ಸಲ ಹೇಳಿ ನಾನು 1/9 ಅಂದ್ರೆ ಎಷ್ಟು ಪರ್ಸೆಂಟೇಜ್? 11.11%. ಈಗ 5/9 ಅಂದ್ರೆ ಇಂಟು 5 ಮಾಡ್ರಿ 55.55. 55.55%. ಸರ್ ಅರ್ಥ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ರಿ 500 ಡಿವೈಡೆಡ್ ಬೈ 9 ಮಾಡ್ರಿ 55.55. ಆಪ್ಷನ್ ನಂಬರ್ ಬಿ. ಸೊ ಇದು ಏದಲ್ಲಿದೆ? ಎ ಇಲ್ಲ 55 9/4%. 55.55 ಇದೇ ನಮ್ದು ಆನ್ಸರ್. ಕರೆಕ್ಟಾ? ಎಸ್. ಈಗ ಏನಾಗಿದೆ ನಿಮ್ಗೆ? ನೋಡ್ರಿ ಇಲ್ಲಿ 55 ಕರೆಕ್ಟ್ ಐತ್ರಿ. ಏನ್ ತಪ್ಪಾಗಿದೆ ಮತ್ತೆ ನೀವು ಬೇರೆ ಏನು ಹೇಳಿರಿ? ಓಕೆ, ನೋಡ್ರಿ ನೆಕ್ಸ್ಟ್ ಕ್ವಶನ್, ಪೆಟ್ರೋಲ್ ಕ್ವಶನ್. ನೀವು ಆಲ್ರೆಡಿ ಪೆಟ್ರೋಲ್ ಕ್ವಶನ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಮಾಡೇನಿ. ಒಂದು ಪರ್ಟಿಕ್ಯುಲರ್ ವಿಡಿಯೋ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ರಿ. ಎಲ್ಲರೂ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಬೇಕು ಏನಿದೆ ಆನ್ಸರ್. ಒಂದು ಪೂರ್ತಿ ವಿಡಿಯೋ ಮಾಡಿ ನಾನು ಪೆಟ್ರೋಲ್ ಮೇಲೆ. ಬಹಳ ಸಲ ಸ್ಟೂಡೆಂಟ್ಸ್ ಕಮೆಂಟ್ ಮಾಡ್ಯಾರ ನೀವು ಸರ್ ಪೆಟ್ರೋಲ್ ಕ್ವಶನ್. ಒಂದು ಎಲ್ಲ ವಿಡಿಯೋ ಪೆಟ್ರೋಲ್ ಮೇಲೆ ಹಾಕಿ ನೋಡ್ರಿ. ಪ್ಲೇ ಲಿಸ್ಟ್ ಅಲ್ಲಿ ನೋಡ್ರಿ, ಪೆಟ್ರೋಲ್ ಕ್ವಶನ್ ಐತ್ರಿ. ಒಂದು ಫುಲ್ ಪೂರ್ತಿ ವಿಡಿಯೋ ಇದೆ. ಮುಂದಿನ ಕ್ವಶನ್ ನಂಬರ್ 11. 15 ವಸ್ತುಗಳು, ಓಕೆ ಏನಿದೆ 10 ರೂಪಾಯಿಗೆ ಖರೀದಿ. 15 ವಸ್ತುಗಳನ್ನು 10 ರೂಪಾಯಿಗೆ ಖರೀದಿ ಮಾಡೋದು. ಆಮೇಲೆ ಏನಿದೆ 10 ವಸ್ತುಗಳನ್ನು 15 ರೂಪಾಯಿಗೆ ಮಾರುತ್ತಾನೆ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ? ಎಷ್ಟು ಸೆಲ್ಲಿಂಗ್ ಮಾಡ್ತಾರೆ? 10 ವಸ್ತು ಎಷ್ಟು ರೂಪಾಯಿಗೆ? 15 ರೂಪಾಯಿಗೆ ಸೆಲ್ ಮಾಡ್ತಾರೆ. ಈ ಟ್ರಾನ್ಸಾಕ್ಷನ್ ಇದರಲ್ಲಿ ಅವರಿಗೆ ಎಷ್ಟು ಪರ್ಸೆಂಟೇಜ್ ಪ್ರಾಬ್ಲಮ್ ಆಗಿದೆ? 15 ವಸ್ತು ಆರ್ಟಿಕಲ್ಸ್ 10 ರೂಪಾಯಿಗೆ ಖರೀದಿ, 10 ವಸ್ತು 15 ರೂಪಾಯಿಗೆ ಸೆಲ್. ಈ ಪ್ರೊಸೆಸ್ ನಲ್ಲಿ ಅವರು ಆ ಶಾಪ್ ಕೀಪರ್ಗೆ ಎಷ್ಟು ಶೇಕಡ ಲಾಭ ಆಗಿದೆ? ಏನ್ ಮಾಡ್ಬೇಕು? ವಿಚಾರ ಮಾಡ್ರಿ. ಏನ್ ಮಾಡ್ಬೇಕು ಮೈ ಡಿಯರ್ ಫ್ರೆಂಡ್ಸ್? ಸಾಲ್ವ್ ಮಾಡ್ರಿ. ಇಲ್ಲೇ ಡೈರೆಕ್ಟ್ ನೋಡ್ಬೇಡ.
ಶಾರ್ಟ್ ಟ್ರಿಕ್ ಹೇಳ್ತೀನಿ ನಿಮ್ಗೂ. ಡೈರೆಕ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. 10 ಇಂಟು 10 100. ಇದು ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. 15 ಇಂಟು 15 225. ಮೊದಲು 100 ಇತ್ತು, ಈಗ ಆಗಿದೆ 225. ಇಲ್ಲಿಂದ ಇಲ್ಲಿ ಎಷ್ಟು ಜಾಸ್ತಿ ಆಗಿದೆ ಸರ್? ಇಲ್ಲಿಂದ ಇಲ್ಲಿ 125 ಜಾಸ್ತಿ ಆಗಿದೆ. ಡಿವೈಡೆಡ್ ಬೈ 100 ಅವಶ್ಯಕತೆ ಇಲ್ಲ. 125% ಟಿಕ್ ಮಾಡ್ರಿ. 125% ನಮ್ದು ಆನ್ಸರ್. ಎಷ್ಟು ಜಾಸ್ತಿ ಆಗಿದೆ? 125. ಅದೇ ನಮ್ದು ಆನ್ಸರ್. ಯಾಕಂದ್ರೆ ಹಳೆಯ ಸಂಖ್ಯೆ 100 ಇತ್ತು, ಅದೇ ನಮ್ದು ಆನ್ಸರ್. That's the short trick for this thing. Moving ahead to the next. Advanced question ಇತರ ಮೇಲೆ ಕೇಳ್ತಾರ. ಓಕೆ, ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಅದು ಕ್ವಶನ್ ಹಾಕ್ತೀನಿ ನಾನು. ಏನ್ರಿ ಅಡ್ವಾನ್ಸ್ ಕ್ವಶನ್? 15 ವಸ್ತು 10 ರೂಪಾಯಿಗೆ ಖರೀದಿ, 10 ರೂಪಾಯಿ ಮತ್ತು ಅಲ್ಲಿ ಪರ್ಸೆಂಟೇಜ್ ಬೇರೆ ಕೊಡ್ತಾರೆ, 20% ಲಾಭ. ಮತ್ತು ಆ ಪ್ಯಾಟರ್ನ್ ಸ್ವಲ್ಪ ನೆಕ್ಸ್ಟ್ ಕ್ವಶನ್ ಮೈ ಡಿಯರ್ ಫ್ರೆಂಡ್ಸ್, ನೋಡ್ರಿ. A businessman make a profit of 10% by selling the article at a discount of 15% on the MRP. What is the ratio of CP and MP? ಒಬ್ಬ ಉದ್ಯೋಗಿ ಏನ್ ಮಾಡ್ತಾರೆ, ಒಂದು ವಸ್ತುವನ್ನು ನಿಗದಿತ ಬೆಲೆ ಮೇಲೆ 15% ರಿಯಾಯಿತಿಯಲ್ಲಿ 15% ಎಷ್ಟು 15% ರಿಯಾಯಿತಿ ಕೊಟ್ಟು ಮಾರಾಟ ಮಾಡುವ ಮೂಲಕ ಅವರಿಗೆ 10% ಲಾಭ ಆಗುತ್ತದೆ. ಫಸ್ಟ್ 15% ಡಿಸ್ಕೌಂಟ್, ಆಮೇಲೆ ಅದೇ ಟೈಮ್ ಅವರಿಗೆ 10% ಲಾಭ ಆಗುತ್ತದೆ. ಆ ಕೊಳ್ಳುವ ಬೆಲೆ ಮತ್ತು ನಿಗದಿತ ಬೆಲೆಯ ಅನುಪಾತ ಎಷ್ಟು? ಅಂದ್ರೆ ಏನಿದೆ ಕ್ವಶನ್ ಮೈ ಡಿಯರ್ ಫ್ರೆಂಡ್ಸ್? ಮಾರ್ಕ್ ಪ್ರೈಸ್ ಮತ್ತು ಸೆಲ್ಲಿಂಗ್ ಪ್ರೈಸ್ ಇದು ಅನುಪಾತ ಎಷ್ಟಿದೆ? ಒನ್ ಲೈನ್ ಮೆಥಡ್ ಹೇಳ್ತೇನೆ, ಬಟ್ ಬಯಾಟ್ ಮಾಡಬೇಕು. ಯಾವಾಗೂ ಸಾರಿ ಏನೇನು ಬೇಕು ನಮಗೆ? ಕೊಳ್ಳುವ ಬೆಲೆ ಅಂದ್ರೆ CP, ಕೊಂಡ ಬೆಲೆ ಮತ್ತು ನಗದಿದ ಬೆಲೆ, ನಿಗದಿತ ಬೆಲೆ ಅನುಪಾತ ಬೇಕು. ವಿ ವಾಂಟ್ ದ ರೇಷಿಯೋ ಆಫ್ CP ಅಂಡ್ MP. ಡೈರೆಕ್ಟ್ ಒನ್ ಲೈನ್ ನಲ್ಲಿ ಅಂದ್ರೆ ಇದು ಶಾರ್ಟ್ ಟ್ರಿಕ್. ಫಸ್ಟ್ ಬಯಾಟ್ ಮಾಡಬೇಕು ನೀವು. CP ಮತ್ತು MP ಮೇಲೆ ಕ್ವಶನ್ ಕೇಳ್ಯಾರ ಅಂದ್ರೆ ಒಂದು ಫಾರ್ಮುಲಾ ಬಯಾಟ್ ಮಾಡ್ರಿ. ಇಲ್ಲಿ ಏನ್ ಹಾಕ್ಬೇಕು? 100 ಮೈನಸ್ D. ಇಲ್ಲಿ ಹಾಕ್ರಿ 100 ಪ್ಲಸ್ B. ಬಯಾಟ್ ಮಾಡ್ರಿ. CP ಮುಂದೆ ಬರೀರಿ 100 ಮೈನಸ್ ಡಿಸ್ಕೌಂಟ್ ಅಂದ್ರೆ ರಿಯಾಯಿತಿ ಎಷ್ಟಿದೆ ಅದು. ಇಲ್ಲಿ MP ಮುಂದೆ ಬರೀರಿ 100 ಪ್ಲಸ್ ಲಾಭದ ಶೇಕಡಾವಾರು. ಈಗ ನೋಡ್ರಿ ಮೈ ಡಿಯರ್ ಫ್ರೆಂಡ್ಸ್, ಡಿಸ್ಕೌಂಟ್ ಎಷ್ಟಿದೆ? 15 ಇದೆ. ಲಾಭ ಎಷ್ಟ್ರಿ? 10. 100 ಮೈನಸ್ 15 85. 100 ಪ್ಲಸ್ 10 110. ಇದು ಅನುಪಾತ ತೆಗೀರಿ ಸರ್. 5 1s 5 7s 5 1s ಸಾರಿ 5 2s 10. ಎಷ್ಟು ಉಳಿತದೆ ಈಗ? 1. 5 2s 10. 17:22. ಇದು CP ಮತ್ತು MP ದ ಅನುಪಾತ. 17:22 ನಮ್ದು ಆನ್ಸರ್ ಒನ್ ಲೈನ್ ಮೆಥಡ್ದಲ್ಲಿ. ಇನ್ನೊಂದು ಟೆಕ್ನಿಕ್ ಇದೆ, ಆಲ್ರೆಡಿ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಹೇಳಿ, CMS ಟೆಕ್ನಿಕ್ಸ್, ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅಲ್ಲಿಂದ ಮಾಡಕ್ ಬರುತ್ತೆ. ಬಟ್ ಕಂಪೇರ್ ಟು ದ್ಯಾಟ್ ಇದು ಸ್ವಲ್ಪ ರಿಲೇಷನ್ ನೀವು ಬಯಾಟ್ ಮಾಡ್ರಿ. ಎಲ್ಲಿ ಯೂಸ್ ಮಾಡಬೇಕು ರಿಲೇಷನ್? CP MP ಡಿಸ್ಕೌಂಟ್ ಪ್ರಾಫಿಟ್ ಕೇಸ್ನಲ್ಲಿ ಈ ರಿಲೇಷನ್ ಯು ಕ್ಯಾನ್ ಯೂಸ್ ಇಟ್. ಮೂವಿಂಗ್ ಅಹೆಡ್, ನೆಕ್ಸ್ಟ್ ಕ್ವೆಶ್ಚನ್. A certain sum of money becomes 5 times in 8 years at simple interest. In how many years it will become 20? How many times it will become in 24 years at same interest? ಪ್ರಶ್ನೆ ಏನಿದೆ, ಸರಳ ಬಡ್ಡಿ ದರದಲ್ಲಿ 8 ವರ್ಷಗಳಲ್ಲಿ ಒಂದು ಮೊತ್ತವು 5 ಪಟ್ಟು ಆಗುತ್ತದೆ. 5 ಪಟ್ಟು ಅಂದ್ರೆ ಏನ್ರಿ? 1ರಿಂದ 5. 1 ರೂಪಾಯಿ ಜಮಾ ಮಾಡಿರಿ, ಇದು ಎಷ್ಟಾಗುತ್ತೆ ಸರ್? 5 ರೂಪಾಯಿ ಆಗುತ್ತೆ. ಯಾವಾಗ ಆಗುತ್ತೆ ಇದು? 8 ವರ್ಷದಲ್ಲಿ ಆಗುತ್ತೆ. 8 ವರ್ಷದಲ್ಲಿ ಆಗುತ್ತದೆ. 8 ವರ್ಷ ಕನ್ನಡದಲ್ಲಿ ಬರೋಣ. 8 ವರ್ಷದಲ್ಲಿ ಆಗುತ್ತದೆ. ಸೊ 24 ವರ್ಷದಲ್ಲಿ ಎಷ್ಟು ಪಟ್ಟ ಆಗುತ್ತೆ ನೋಡಿ. ಸಿಂಪಲ್ ಇಂಟ್ರೆಸ್ಟ್ ಲೆಸನ್ ಇದೆ, ಅದಕ್ಕಾಗಿ ಇಲ್ಲಿಂದ ಇಲ್ಲಿ ಎಷ್ಟು ಜಾಸ್ತಿ ಆಗಿದೆ ನೋಡ್ಬೇಕು. 1ರಿಂದ 5 ಅಂದ್ರೆ 4 ರೂಪಾಯಿ ಸರಳ ಬಡ್ಡಿ ಕೊಟ್ಟಾರೆ. 8 ವರ್ಷಕ್ಕೆ 4. ಸೊ ಮುಂದಿನ 8 ವರ್ಷಕ್ಕೆ ಮತ್ತೆ 4. ಮುಂದಿನ 8 ವರ್ಷದಲ್ಲಿ ಮತ್ತೆ 4 ರೂಪಾಯಿ ಜಾಸ್ತಿ ಆಗುತ್ತೆ. ನಮ್ದು ಬ್ಯಾಂಕ್ ಬ್ಯಾಲೆನ್ಸ್ 9 ರೂಪಾಯಿ ಆಗುತ್ತೆ. ಬಟ್ ನಮ್ಗೆ ಬೇಕು 24 ವರ್ಷ. 8 ವರ್ಷ ಮತ್ತೆ ಇನ್ನೊಂದು 8 ವರ್ಷ. ಓಕೆ, ಇಲ್ಲಿ ಇನ್ನೊಂದ್ಸಲ 4 ಜಾಸ್ತಿ ಮಾಡ್ರಿ. 9 ಪ್ಲಸ್ 4 ಎಷ್ಟು? 13. ಸೊ ನಮ್ದು ಅಮೌಂಟ್ 13 ಪಟ್ಟಾಗುತ್ತೆ. 13 ಟೈಮ್ಸ್ ಆಗುತ್ತದೆ. ಇದೇ ನಮ್ದು ಆನ್ಸರ್. 8 ಪ್ಲಸ್ 8 ಪ್ಲಸ್ 8 24 ವರ್ಷದಲ್ಲಿ ಎಷ್ಟಾಗಿದೆ ಇದು? 13 ಟೈಮ್ಸ್ ಆಗಿದೆ. ಇಟ್ ಹ್ಯಾಸ್ ಬಿಕಮ್ 13 ಟೈಮ್ಸ್. ನಿಮ್ದು ಕ್ವಶನ್ ಸರ್ 32 ವರ್ಷದಲ್ಲಿ ಎಷ್ಟು?
ಇನ್ನೊಂದ್ಸಲ 8 ಬರೀರಿ, ಇನ್ನೊಂದ್ಸಲ +4 ಮಾಡ್ರಿ. 13 + 4 ಅಂದ್ರೆ ಎಷ್ಟು? 17, 17 ಪಟ್ಟ ಆಗುತ್ತೆ. ಇದು ಒಂದು ಟೆಕ್ನಿಕ್ ಇದೆ. ಇನ್ನೊಂದು ಟೆಕ್ನಿಕ್ ಇದೆ, ಬಟ್ ಬೇಡ ಈಗ. ಯು ಜಸ್ಟ್ ಡೂ ದಿಸ್. ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ಏನ್ರಿ ಇದು? ಕಂಪೌಂಡ್ ಇಂಟ್ರೆಸ್ಟ್ ಕ್ವೆಶ್ಚನ್. ಓಕೆ, ವಾಟ್ ಈಸ್ ದ ಆನ್ಯುವಲ್ ರೇಟ್ ಆಫ್ ಇಂಟ್ರೆಸ್ಟ್? ಅಮೌಂಟ್ ಇನ್ವೆಸ್ಟೆಡ್ ಅಟ್ ಕಂಪೌಂಡ್ ಇಂಟ್ರೆಸ್ಟ್ ಬಿಕಮ್ಸ್ 3.24 ಟೈಮ್ಸ್ ಇನ್ 2 years. ವಾಟ್ ಈಸ್ ದ ಆನ್ಯುವಲ್ ರೇಟ್ ಆಫ್ ಇಂಟ್ರೆಸ್ಟ್? ಸರ್ ಕ್ವಶನ್ ಏನಿದೆ, ಕಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ ಚಕ್ರಬಡ್ಡಿಯ ಅದರಲ್ಲಿ ದರ ಫೈಂಡ್ ಮಾಡಬೇಕು, ರೇಟ್ ಆಫ್ ಇಂಟ್ರೆಸ್ಟ್ ಟೈಮ್ಸ್ ಯಾವಾಗೂ ಇದು ಪಟ್ ನೋಡ್ರಿ 3.24 ಪಟ್ಟ ಆಗುತ್ತದೆ. 1ರಿಂದ ಸ್ಟಾರ್ಟ್ ಮಾಡ್ರಿ. ₹1 ಬ್ಯಾಂಕ್ದಲ್ಲಿ ಜಮಾ ಮಾಡಿರಿ, ನಿಮ್ದು ಅಮೌಂಟ್ 3.24 ಆಗುತ್ತದೆ. ಓಕೆ, ನೀವು ಬ್ಯಾಂಕ್ದಲ್ಲಿ ಜಮಾ ಮಾಡಿರಿ ಅಂದ್ರೆ ಇದು ಪ್ರಿನ್ಸಿಪಲ್, ನಿಮ್ಗೆ ಸಿಗುತ್ತೆ ಅಂದ್ರೆ ಇದು ಅಮೌಂಟ್. ಪ್ರಿನ್ಸಿಪಲ್ ಅಮೌಂಟ್ ರೇಷಿಯೋ ಫೈಂಡ್ ಮಾಡ್ರಿ ಫಸ್ಟ್. ಸರ್ ಏನ್ ಫೈಂಡ್ ಮಾಡಬೇಕು? ರೇಷಿಯೋ ಹೆಂಗ್ರಿ? ಪಾಯಿಂಟ್ ಬೇಡ ಅಂದ್ರೆ ಇದು ಬರೀರಿ 324, ಆ ಕಡೆ 0 ಹಾಕರಿ. ಯಾವಾಗ ಈ ಕಡೆಯಿಂದ ಪಾಯಿಂಟ್ ಬೇಡ ಅಂದ್ರೆ ಇಲ್ಲೇ 0 ಹಾಕಬೇಕು. ಸರ್ ಕ್ವಶನ್ ಎಷ್ಟು ವರ್ಷದಿದೆ ಅದು ಬಹಳ ಇಂಪಾರ್ಟೆಂಟ್. 2 ವರ್ಷದ ಕ್ವಶನ್. ಈಗ 2 ವರ್ಷದ ಕ್ವಶನ್ಗೆ ಸ್ಕ್ವೇರ್ ರೂಟ್, 3 ವರ್ಷದ ಕ್ವಶನ್ಗೆ ಕ್ಯೂಬ್ ರೂಟ್, 4 ವರ್ಷದ ಕ್ವಶನ್ಗೆ ಫೋರ್ತ್ ರೂಟ್. ಇದು ಶಾರ್ಟ್ ಟ್ರಿಕ್. ನಾನು ಹೇಳಿ ರೇಟ್ ಆಫ್ ಇಂಟ್ರೆಸ್ಟ್ ಫೈಂಡ್ ಮಾಡಬೇಕು ಅಂದ್ರೆ ಇದು ಶಾರ್ಟ್ ಟ್ರಿಕ್ ನೋಡ್ಬೇಕು. ಸರ್ ಏನ್ರಿ 2 ವರ್ಷದ ಕ್ವಶನ್ ಅಂದ್ರೆ ರೂಟ್ ಆಫ್ ಸ್ಕ್ವೇರ್ ರೂಟ್ ಫೈಂಡ್ ಮಾಡ್ರಿ. 10 ಇದು ಎಷ್ಟ್ರಿ? 18. 10 18. ಸೊ 10ರಿಂದ 18 ಆಗಿದೆ, ಎಷ್ಟು ಜಾಸ್ತಿ ಆಗಿದೆ? 8. ಇದು ಆನ್ಸರ್ ಇಲ್ಲ, ಪರ್ಸೆಂಟೇಜ್ ಫೈಂಡ್ ಮಾಡಬೇಕು. 8 ಜಾಸ್ತಿ ಆಗಿದೆ, ಯಾವ ಸಂಖ್ಯೆ? 10 ಮೇಲೆ. 10 ಇಲ್ಲೇ ಬರೀರಿ, ಇಂಟು ಏನ್ರಿ? 100. ಸೊ 0 ಕ್ಯಾನ್ಸಲ್. 8 into 10 80%. ನಮ್ದು ಆನ್ಸರ್ 80%. ಆಪ್ಷನ್ ನಂಬರ್ ಡಿ ಇಸ್ ದ ಆನ್ಸರ್. ಸಪೋಸ್ ಇದೆ ಕ್ವಶನ್ 4 ವರ್ಷದಿದೆ ಅಂದ್ರೆ ಫೋರ್ತ್ ರೂಟ್, 3 ವರ್ಷದಿದೆ ಅಂದ್ರೆ ಕ್ಯೂಬ್ ರೂಟ್. ಅದು ಪ್ರೊಸೆಸ್ ಮಾಡಬೇಕು. ಎಷ್ಟು ಜಾಸ್ತಿ ಆಗಿದೆ ಹೆಚ್ಚಳ? ಡಿವೈಡೆಡ್ ಬೈ ಹಿಂದಿನ ಸಂಖ್ಯೆ ಇಂಟು 100. ಈ ಟೆಕ್ನಿಕ್ ನೀವು ಯೂಸ್ ಮಾಡಿ. ನಿಮ್ದು ಕ್ವಶನ್ ಸರ್ 1 ವರ್ಷದ ಇದೆ ಅಂದ್ರೆ ಇಲ್ಲಿ 1 ವರ್ಷದ ಇದೆ ಅಂದ್ರೆ ಡೈರೆಕ್ಟ್. 1 ವರ್ಷದ ಕೊಟ್ಟಾರಂದ್ರೆ ಡೈರೆಕ್ಟ್, ಅದರಲ್ಲಿ ಏನೂ ಇಲ್ಲ. ಡೈರೆಕ್ಟ್ ಮೈನಸ್ ಮಾಡ್ರಿ. ಇಲ್ಲಿಂದ ಇಲ್ಲಿ ಡೈರೆಕ್ಟ್ ಮೈನಸ್. ಸ್ಕ್ವೇರ್ ರೂಟ್ ಹಾಕ್ಬೇಡ, ಕ್ಯೂಬ್ ರೂಟ್ ಹಾಕ್ಬೇಡ, ಡೈರೆಕ್ಟ್ ಮೈನಸ್ ಮಾಡ್ರಿ. ಇಲ್ಲಿಂದ ಇಲ್ಲಿ ಮೈನಸ್ ಎಷ್ಟು? ಡಿವೈಡೆಡ್ ಬೈ ಹಿಂದಿನ ಸಂಖ್ಯೆ ಇಂಟು 100. 2 ವರ್ಷ ಅಂದ್ರೆ ಸ್ಕ್ವೇರ್ ರೂಟ್, 3 ವರ್ಷ ಅಂದ್ರೆ ಕ್ಯೂಬ್ ರೂಟ್. ನಿಮ್ದು ಕ್ವಶನ್ ನೆಕ್ಸ್ಟ್, ಸರ್ ಸ್ಕ್ವೇರ್ ರೂಟ್, ಕ್ಯೂಬ್ ರೂಟ್, ಫೋರ್ತ್ ರೂಟ್ ಸಿಗ್ಲಿಲ್ಲ ಅಂದ್ರೆ ಏನ್ರಿ? ಇದು ಸಂಖ್ಯೆ ಸ್ಕ್ವೇರ್ ಸಂಖ್ಯೆ ಇಲ್ಲ, ಕ್ಯೂಬ್ ಸಂಖ್ಯೆ ಇಲ್ಲ, ಆ ಟೈಮ್ ಏನ್ ಮಾಡ್ಬೇಕು? ಡಿವೈಡ್ ಮಾಡಬೇಕು. ಅದ ರೇಷಿಯೋ ಯಾಕೆ? ಡಿವೈಡ್ ಮಾಡಬೇಕು. ಕಡ್ತಾ ಮಾಡ್ರಿ. ಎಲ್ಲಿ ಮಟ್ಟ? ಲಾಸ್ಟ್ ಸಂಖ್ಯೆ ನಿಮ್ಗೂ 100% ಸ್ಕ್ವೇರ್ ಕ್ಯೂಬ್ ಸಿಗುತ್ತೆ 100%. ಮುಂದಿನ ಕ್ವಶನ್ ಟೈಮ್ ಅಂಡ್ ವರ್ಕ್ ಕ್ವಶನ್ ಅದೇ. ಏನಿದೆ ಕ್ವಶನ್ ನೋಡಿ. ರವಿ ಕ್ಯಾನ್ ಕಂಪ್ಲೀಟ್ 1/4 ವರ್ಕ್. ರವಿ ಕಂಪ್ಲೀಟ್ಸ್ 1/4 ವರ್ಕ್ ಇನ್ 15 days. ರವಿ ಕಂಪ್ಲೀಟ್ಸ್ 1/4 ವರ್ಕ್. ಎಸ್, ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಈಗ ಎಕ್ಸ್ಪ್ಲನೇಷನ್ ಬೇಡ. ರವಿ 1/4 ವರ್ಕ್ ಕೊಟ್ಟಾರ. ಯಾವಾಗ ವರ್ಕ್ ಕೊಟ್ಟಾರ ಅದು ಉಲ್ಟಾ ಮಾಡ್ರಿ. 1/4 ಬರಿಬೇಡ, ಉಲ್ಟಾ ಬರೀರಿ. 4/1 ಬರೀರಿ. ಎಷ್ಟು ದಿನ ಟೈಮ್ ಇದೆ? ಎಷ್ಟು ಟೈಮ್? 15 ಇಂಟು ಮಾಡ್ರಿ. ಆಮೇಲೆ ಯಾರು? ಛವಿ 1/3 ಬರಿಬೇಡ, ಉಲ್ಟಾ ಮಾಡ್ರಿ. 1/3ಗೆ ಉಲ್ಟಾ ಮಾಡ್ರಿ. 3/1 ಎಷ್ಟು ದಿನ ಇದೆ? 18. ಇಲ್ಲಿ ಮಾಡ್ರಿ 18. ಆಮೇಲೆ ಯಾರು? ಧನಿ ಮುಂದೆ ಏನ್ ಕೊಟ್ಟಾರ? ಹಾಫ್. 1/2 ಬರಿಬೇಡ, ಅರ್ಧ ಬರಿಬೇಡ, 2/1 ಬರಿಬೇಕು. ಸರ್ ಹಾಫ್ ವರ್ಕ್ ಎಷ್ಟು ದಿನದಲ್ಲಿ? 24. ಇಲ್ಲಿ ಮುಂದೆ ಹಾಕ್ರಿ 24. ಈಗ ನೋಡ್ರಿ ಎಲ್ಲಾ ಸಂಖ್ಯೆ ಇಂಟು ಮಾಡೋಣ. ಎಲ್ಲಾ ಸಂಖ್ಯೆ ಇಂಟು 15 4 ಎಷ್ಟು ಸರ್? 15 4 60. ಆಮೇಲೆ 18 3 ಎಷ್ಟು? 54. 24 2 ಎಷ್ಟು? 48. ಸೊ ಕ್ವಶನ್ ಏನಿದೆ ನೋಡ್ರಿ ಮೈ ಡಿಯರ್ ಫ್ರೆಂಡ್ಸ್. ರವಿ, ಛವಿ ಮತ್ತು ಧನಿ ಒಟ್ಟಾಗಿ ಎಷ್ಟು ಸಮಯದಲ್ಲಿ ಎಷ್ಟು ಭಾಗವನ್ನು ಎಷ್ಟು 3/4 ಏನ್ ತಪ್ಪಾಗಿದೇನ್ರಿ? ಸ್ವಲ್ಪ ತಪ್ಪಾಗಿದೆ, ಕರೆಕ್ಷನ್ ಮಾಡೋಣ. 3/4 ಭಾಗವನ್ನು ಎಷ್ಟು ಸಮಯದಲ್ಲಿ ಪೂರ್ಣ ಮಾಡುತ್ತಾರೆ? 3/4 ಭಾಗ ಎಷ್ಟು ಸಮಯದಲ್ಲಿ ಅವರು ಕಂಪ್ಲೀಟ್ ಮಾಡ್ತಾರೆ ಅದು ಬೇಕು. ಸೊ ಹೆಂಗ್ ಮಾಡೋಣ ಇದು ಕ್ವಶನ್? ಕ್ವಶನ್ ಬರೋಬ್ಬರ ಇದೆ, ಸೊಲ್ಯೂಷನ್ ಹೆಂಗ್ ಮಾಡ್ಬೇಕು? ಸ್ವಲ್ಪ ಬ್ಯಾಕ್ ಗ್ರೌಂಡ್ ವೈಟ್ ಓಕೆ ಇದೆ, ಚೇಂಜ್ ಮಾಡೋಣ. 1 minute. ಬ್ಯಾಕ್ ಗ್ರೌಂಡ್ ಬ್ಲಾಕ್ ಬ್ಯಾಕ್ ಗ್ರೌಂಡ್ ಇಲ್ಲಿದೆ, ಬ್ಲಾಕ್ ಇಲ್ಲಿದೆ ನೋಡ್ರಿ. ಫಸ್ಟ್ ಆಫ್ ಆಲ್ LCM ತೆಗೀರಿ. ಈ ಮೂರು ಸಂಖ್ಯೆ LCM 60 54 48. LCM ಎಷ್ಟಾಗುತ್ತೆ ಹೇಳ್ರಿ? 60 ಇಲ್ಲಿ ಬರೀಬೇಕು, ಎಕ್ಸಾಮ್ ನಲ್ಲಿ ಮುಂದೆ ಬರೀರಿ, ನನ್ನ ಜಾಗ ಇಲ್ಲ ಅದಕ್ಕಾಗಿ ಐ ಆಮ್ ರೈಟಿಂಗ್ ಇಟ್ ಹಿಯರ್. 60 54 and 48 ಇರೇಸ್ ಮಾಡ್ತೀನ ನಾನು, ನೀವು ಇನ್ನೊಂದ್ಸಲ ಬರೀರಿ. 60 54 48 60 54 48 60 ಎಷ್ಟ್ರಿ? 54 48. ಈ ಮೂರು ಜನ LCM ಎಷ್ಟಿದೆ? LCM ಎಷ್ಟ್ರಿ?
60, 54, 48 ಯಾವ ಸಂಖ್ಯೆಯಿಂದ 6ರಿಂದ ಮಾಡೋಣ? 6 ಹತ್ತಲೇ 6 9 6 8 48. 12ರಿಂದ ಹೋಗಂಗಿಲ್ಲ ಇದು. 2ರಿಂದ 2 5 2 4 9. ಆಮೇಲೆ ಏನು ರೀ ಕಾಮನ್ ಇಲ್ಲ, ಇಂಟು ಮಾಡ್ರಿ. 6 2 12, 12 5 60, 6 9 54, 60 9 540, 540 into 4 ಎಷ್ಟು? 540 into 4 ಎಷ್ಟು? 540 into 4 0 4 4 16, 4 4 20, 21 2160. ಕರೆಕ್ಟ್? ಕರೆಕ್ಟ್ ಇದೆ. ಇನ್ನೊಂದ್ಸಲ ಚೆಕ್ ಮಾಡ್ರಿ. 9 4 36, 36 into 5 180, 180 2 360, 360 into 6, 360 into 6, 6 0 0, 6 36, 6 18, 18 plus 3 21. ಕರೆಕ್ಟ್ ಇದೆ. 2160 ಇದು ಕರೆಕ್ಟ್ ಇದೆ. ಏನ್ರಿ ಇದು? LCM 2160 2160 ಏನಿದೆ ನಮ್ದು? LCM 2160. 60 into ಯಾವ ಸಂಖ್ಯೆ? 60 0 0 ಡಿವೈಡ್ ಮಾಡ್ರಿ, ಕ್ಯಾನ್ಸಲ್. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 6 ಇಂಟು ಯಾವ ಸಂಖ್ಯೆ ನೋಡ್ರಿ? 6 3 18, 6 6 36. 54 ಇಂಟು ಯಾವ ಸಂಖ್ಯೆ? 2160. 54 ಇಂಟು ಯಾವ ಸಂಖ್ಯೆ? 54ದ 4 ಪಟ್ಟು ಮಾಡ್ರಿ. 54 4 216 ಆಗುತ್ತೆ. 54 200, 4 4 16, 4 ಪಟ್ಟು 4 ಮತ್ತು 1 0 ಇದೆ, 0 ಹಾಕ್ರಿ. 48 ಎಷ್ಟಲಿ? ಗೊತ್ತಿಲ್ಲ. ಏನ್ ಮಾಡೋಣ ಸರ್? ಗೊತ್ತಿಲ್ಲ ಅಂದ್ರೆ ಏನ್ರಿ ಮಾಡ್ಬೇಕು? ಹಿಂಗ್ ಮಾಡ್ಬೇಕು. 2160ಗೆ ಈ ಸಂಖ್ಯೆಗೆ ಈ ಸಂಖ್ಯೆಯಿಂದ ಭಾಗ ಮಾಡ್ರಿ. 12ರಿಂದ ಮಾಡೋಣ. ಓಕೆ, 12 ಬೇಡ ಅಂದ್ರೆ 4ರಿಂದ ಮಾಡ್ರಿ. 4 ಒಂದ್ಲಿ 4 ಎರಡ್ಲಿ 4 5 20, 4 4 16, 4 0 0. 12 1 12ರಿಂದ ಹೋಗುತ್ತೆ. 12 1 12 4 48 ಎಷ್ಟು ಉಳಿಯುತ್ತೆ? 48 6 12 5 60, 45. ಇಲ್ಲಿ ಬರೀರಿ 45 45. ಆಮೇಲೆ ಏನ್ರಿ ಸರ್? ಪ್ರೊಸೆಸ್ ಸೇಮ್ ಐತಿ. ಟೈಮ್ ಟೇಕನ್ ಅಂದ್ರೆ ವರ್ಕ್ ಡಿವೈಡೆಡ್ ಬೈ ಎಫಿಷಿಯನ್ಸಿ. 2160 ಡಿವೈಡೆಡ್ ಬೈ ಎಫಿಷಿಯನ್ಸಿ. ಟೋಟಲ್ ಎಫಿಷಿಯನ್ಸಿ ಎಲ್ಲ ಒಟ್ಟು ಎಫಿಷಿಯನ್ಸಿ ಎಷ್ಟಾಗುತ್ತದೆ ನೋಡೋಣ. 6 plus 5 11, 3 plus 1 4, 8 8 plus 4 ಎಷ್ಟು? 121 121. ಯಾವ ಆಪ್ಷನ್ ದಲ್ಲಿ ಐತ್ರಿ? ಆಪ್ಷನ್ ಹಿಂಗ್ ಮಿಕ್ಸ್ ಫ್ರಾಕ್ಷನ್ ದಲ್ಲಿ ಕೊಟ್ಟಾರ. ಆಪ್ಷನ್ಸ್ ಮಿಕ್ಸ್ಡ್ ಫ್ರಾಕ್ಷನ್ ದಲ್ಲಿ ಕೊಟ್ಟಾರ ಅಂದ್ರೆ ಟೈಪಿಂಗ್ ಈ ಪ್ರಕಾರ ಆಪ್ಷನ್ ಐತೆ. 19 by 78. 78 ಅಂದ್ರೆ ಬಿಡ್ರಿ, 78 ಬೇಡ. ಯಾಕಂದ್ರೆ 78 ಇಲ್ಲಿಲ್ಲ. 121 ಎಲ್ಲಿದೆ? 121 ಬರೀ ಆಪ್ಷನ್ ಈ ಆಪ್ಷನ್ ದಲ್ಲಿ ಇದೆ. ಇಲ್ಲಿ 121 ಇಲ್ಲ, ಇಲ್ಲಿ 121 ಇಲ್ಲ. ಸೊ ನಮ್ದು ಕರೆಕ್ಟ್ ಆನ್ಸರ್ 1347 by 121. ಇದು ನಮ್ದು ಆನ್ಸರ್. ಬೇಕಾದ್ ನೀವು ಚೆಕ್ ಮಾಡ್ರಿ. ಈಗ ನಿಮ್ದು ಕ್ವಶನ್ ಸರ್ ಇನ್ನೊಂದು ಆಪ್ಷನ್ ದಲ್ಲಿ 121 ಕೊಟ್ಟಾರ ಅಂದ್ರೆ ಏನ್ರಿ? ಆ ಟೈಮ್ ಹೆಂಗ್ ಮಾಡ್ಬೇಕು? ಇಲ್ಲ, ಏನ್ ಮಾಡ್ರಿ? ಬೇಸಿಕ್ ಸ್ಕೂಲ್ ಮೆಥಡ್ ಡಿವಿಷನ್ ಯೂಸ್ ಮಾಡ್ರಿ. ಸ್ಕೂಲ್ ಮೆಥಡ್ ಹೆಂಗ್ರಿ? ಓ ಸಾರಿ ಇದು ಆನ್ಸರ್ ಇಲ್ಲ. ಪೂರ್ತಿ ವರ್ಕ್, ಸಾರಿ ಮೈ ಮಿಸ್ಟೇಕ್. ನಾನು ಕ್ವಶನ್ ಓದಲಿಲ್ಲ. 3/4 ಭಾಗ ಅಷ್ಟೇ ಮಾಡಬೇಕು. 3/4 ಭಾಗ ಮಾಡಬೇಕು ಅಂದ್ರೆ ಈ ಆನ್ಸರ್ಗೆ ಇಂಟು 3/4 ಮುಂದೆ ಹಾಕಬೇಕು. ನಾನು ನೋಡಿಲ್ಲ ಅದು. ಓಕೆ, ಸೊ ಐ ಆಮ್ ಡೈರೆಕ್ಟ್ಲಿ ಸಾಲ್ವಿಂಗ್ ಹಿಯರ್. ನಾನು ನೋಡಿಲ್ಲ ಕ್ವಶನ್, ಈಗ ಜಸ್ಟ್ ನೋಡಿ. ನಾನು ಬರೀ 3/4 ಭಾಗ ಅಷ್ಟೇ ಮಾಡಬೇಕು ಅಂದ್ರೆ ನಮ್ದು ಆನ್ಸರ್ಗೆ ಇಂಟು 3/4 ಮಾಡ್ರಿ. ಈಗ ನೋಡ್ರಿ, 4 1 4 5 4 4 4 ಇಂಟು 0. ಮತ್ತೆ ಯಾವುದೇ ಸಂಖ್ಯೆ ಈಗ ಡಿವೈಡ್ ಅಂದ್ರೆ ಆಗಂಗಿಲ್ಲ. ಸೊ 540 into 3 0, 3 4 12, 3 5 15 16 divided by 121. ಇನ್ನೊಂದ್ಸಲ ನೋಡ್ರಿ, ಈ ಸಂಖ್ಯೆ ಇದು ಯಾವ ಮಗ್ಗಲ್ಲಿ ಬರುತ್ತೆ? 11 ಸ್ಕ್ವೇರ್ ಯಾವ್ರಿ? 11 ಸ್ಕ್ವೇರ್. ಬಟ್ ಇದು 11 ಇದು ಹೋಗುತ್ತೆ. 11 1 11 ಹೋಗೋದಿಲ್ಲ. ಸೊ ಇದೇ ನಮ್ದು ಆನ್ಸರ್. ಸೊ ಆಪ್ಷನ್ ಬರೀ ಆಪ್ಷನ್ ನಂಬರ್ 3 ದಲ್ಲಿ 121 ಇದೆ. ಆಪ್ಷನ್ ನಂಬರ್ 3 ಗೆ ಟಿಕ್ ಮಾಡ್ರಿ. ಇದೇ ನಮ್ದು ಆನ್ಸರ್. ಅಂಡ್ ಎಕ್ಸಾಕ್ಟ್ಲಿ ಬೇಕು ಸರ್, ಇದು ಬೇಕು ನಮ್ಗೆ ಅಂದ್ರೆ ಏನ್ರಿ? ಸೊ ಆ ಟೈಮ್ 1620ಗೆ 121 ಇಂದ ಸ್ಕೂಲ್ ಮೆಥಡ್ ಇಂದ ಡಿವೈಡ್ ಮಾಡ್ರಿ. 121 1 121, 1 4 ಆಮೇಲೆ 0. 121 ಎಷ್ಟು ಕೊಟ್ಟಾರ? ಇದು 3 3 1 3, 3 2 6, 3 1 3. ಮೈನಸ್ ಮಾಡ್ರಿ. ಸೊ 10 - 3 7. ಓಕೆ, ಸ್ವಲ್ಪ ಮಿನಿಮೈಸ್ ಮಾಡೋಣ. 10 - 3 7. ಆಮೇಲೆ 11 - 7 ಎಷ್ಟು? 4 47. ನೋಡ್ರಿ, 1347 ಡಿವೈಡೆಡ್ ಬೈ 121. ಇದೇ ನಮ್ದು ಆನ್ಸರ್. ಎಕ್ಸಾಮ್ದಲ್ಲಿ ಹೆಂಗ್ ಟೈಮ್ ವೇಸ್ಟ್ ಮಾಡಬೇಡ. ಡೈರೆಕ್ಟ್ಲಿ ಇಲ್ಲಿ 121 ಬಂದಿದೆ. 121 ಅಂದ್ರೆ ಮೇಲಿನ ಯಾವುದೇ ಸಂಖ್ಯೆಯಿಂದ ಡಿವೈಡ್ ಆಗಂಗಿಲ್ಲ. ಆಪ್ಷನ್ ಬರೀ ಆಪ್ಷನ್ ಸಿ ದಲ್ಲಿ 121 ಇದೆ, ಅದೇ ಟಿಕ್ ಮಾಡ್ರಿ. ಸೊ ಮೂವಿಂಗ್ ಅಹೆಡ್ ಟು ದ. ಸೊ ಇದು ಸ್ಟಾಪ್ ಮಾಡೋಣ. ಆ ಒಂದು ಕ್ವಶನ್ ನಿಮ್ಗೆ ಹೋಮ್ವರ್ಕ್ ಕೊಟ್ಟಿನ. ಆ ಕ್ವಶನ್ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಬೇಕು. ವಾಟ್ ಈಸ್ ದ ಆನ್ಸರ್ ಫಾರ್ ದ ಕ್ವಶನ್? Okay, with this we'll stop the class. So top 200 questions SSCGD ಗಿಂತ ಮೊದಲು 100% I will update it. Sometimes I will be absent.
ಡೋಂಟ್ ವರಿ ಅಬೌಟ್ ದ್ಯಾಟ್. ಮುಂದಿನ ಕ್ಲಾಸ್, ಮುಂದಿನ ಡೇದಲ್ಲಿ 100% ಹಾಕ್ತೀನಿ ನಾನು ವಿಡಿಯೋ. ಅಲ್ಲಿ ಮಟ್ಟ ನೀವು ಸ್ಟಡಿ ಮಾಡಬೇಕು ಕಂಪಲ್ಸರಿ. ಸ್ಟಾರ್ಟ್ ಸ್ಟಡಿಂಗ್ ಫ್ರಮ್ ಮಾಕ್ ಟೆಸ್ಟ್, ಬುಕ್ಸ್ ಆ್ಯಂಡ್ ಆಲ್. ಫಾರ್ ಮೋರ್ ಬುಕ್ಸ್ ಆ್ಯಂಡ್ ಅದರ್ ಥಿಂಗ್ಸ್ ಇನ್ಫಾರ್ಮೇಷನ್ ಅಪ್ಡೇಟ್ಸ್ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ ಜಾಯ್ನ್ ಆಗ್ರಿ. ಜೈ ಹಿಂದ್, ಬೈ ಬೈ ಎವ್ರಿವನ್, ಥ್ಯಾಂಕ್ ಯು.